Hello, good evening, everyone. Am I audible now? Yes, ma'am. Thank you, thank you. Okay, so very important announcement. ನಿಮ್ಮ ನೋಟಿಫಿಕೇಶನ್ ಬಂದಿದೆ. 158 ಪೋಸ್ಟ್ಗೆ ನೋಟಿಫಿಕೇಶನ್ ಬಂದಿದೆ. ಅಂಡ್ ನೀವು ಇನ್ನು ಕಾಯೋದಾಗ್ಲಿ ಇನ್ನು ಡಿಲೇ ಮಾಡೋದಾಗ್ಲಿ ಏನದು ಅವಶ್ಯಕತೆ ಇಲ್ಲ. ಅಂಡ್ ಟೈಮ್ ಸಾಕಷ್ಟು ಸಿಗತ್ತೆ. ಯಾಕಂದ್ರೆ ಮಾರ್ಚ್ 12 ತನಕನೂ ನಿಮಗೆ ಅಪ್ಲೈ ಮಾಡೋದಕ್ಕೇನೆ ಡೇಟ್ ಕೊಟ್ಟಿದ್ದಾರೆ. ಓಕೆ, 12th ಮಾರ್ಚ್ ನಿಮಗೆ ಅಪ್ಲಿಕೇಶನ್ ಡೇಟ್. ಫೈನ್, ಒಂದು 2 minutes ಕಾಯೋದು ಎಲ್ಲರೂ ಜಾಯ್ನ್ ಆಗಲಿ, ಬಿಕಾಸ್ ಇಂಪಾರ್ಟೆಂಟ್ ಅಲ್ಲ. 2 minutes ಕಾಯ್ತೀನಿ. ಕ್ಲಾಸ್ ರೀಶೆಡ್ಯೂಲ್ ಆಗಿದೆ, ಜಾಯ್ನ್ ಆಗ್ರಿ ಅಂತ ಗ್ರೂಪಲ್ಲಿ ಮೆಸೇಜ್ ಮಾಡ್ತೀರಾ ಯಾರಾದ್ರು? ಗ್ರೂಪಲ್ಲಿ ಮೆಸೇಜ್ ಹಾಕಿ ಜಾಯ್ನ್ ಆಗೋದಕ್ಕೆ. ನಾ ಮಾಡಿದ್ದೀನಿ. ಓಕೆ, ಎಸ್, ನೋಟಿಫಿಕೇಶನ್ ಚೆಕ್ ಮಾಡಿದ್ರಾ? ಫ್ಯಾನ್ಸಿ ಇಲ್ಲಿದೆ ನಿಮ್ಮ ನೋಟಿಫಿಕೇಶನ್. ಹೈಕೋರ್ಟ್ನ ವೆಬ್ಸೈಟ್ ಮೇನ್ ಪೇಜ್ ತೆಗೆದ್ರೆ ಫಸ್ಟ್ ಪೇಜ್ ಅಲ್ಲೇನೆ ನಿಮ್ಗೆ ಕಾಣಿಸುತ್ತೆ, ಸ್ಕ್ರೋಲ್ ಆಗ್ತಿರೋ ಅಂಥದ್ದು. ಸ್ಕ್ರೀನ್ ಶೇರ್ ಆಗ್ತಿದೆ ಅಲ್ಲ? Yes, ma'am. ಓಕೆ, ಸಿ ಈ ಸ್ಕ್ರೋಲ್ ಆಗ್ತಿರೋಂಥ ಪೋರ್ಷನ್ ಏನಿದೆ ನ್ಯೂ ಅಂತ, ಈ ನ್ಯೂ ಇದರಲ್ಲೇನೆ ನಿಮಗೆ ನೋಟಿಫಿಕೇಶನ್ನ ಒಂದು ಡೀಟೇಲ್ ಬಂದಿದೆ. ವ್ಯೂ ಆಲ್ ಅಂತ ಕೊಟ್ರೆ ಫಸ್ಟ್ ಇದೇನೆ ನೋಟಿಫಿಕೇಶನ್. ನೋಟಿಫಿಕೇಶನ್ ನಂಬರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ 158 ಪೋಸ್ಟ್ ಆಫ್ ಸಿವಿಲ್ ಜಡ್ಜ್ ಈಗ ಇವತ್ತು ನೋಟಿಫೈ ಆಗಿರೋದು. ಅಂಡ್ ಅದ್ರ ಜೊತೆಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಕಾಪಿ ಅಟ್ಯಾಚ್ ಆಗಿದೆ. ಸೊ ನಮ್ಗೆ ಇದು ಎರಡನ್ನೂ ಸಹ ಓದ್ಬೇಕಾಗತ್ತೆ. ಅಂಡ್ ನೀವು ನೋಟಿಫಿಕೇಶನ್ ನೋಡಿದ್ರೆ ತುಂಬಾ ಡೀಟೇಲ್ ಆಗಿ ಪ್ರತಿಯೊಂದು ಚೇಂಜಸ್ ನ ಬರೆದಿದ್ದಾರೆ. ಓಕೆ, ಸೊ ಟುಡೇಸ್ ಕ್ಲಾಸ್ ಕಂಪ್ಲೀಟ್ ನೋಟಿಫಿಕೇಶನ್ ಡಿಸ್ಕಸ್ ಮಾಡೋಣ. ಅಂಡ್ ನಿಮಗೊಂದು ಇಂಟ್ರೊಡಕ್ಟರಿ ಇಂಟ್ರೊಡಕ್ಟರಿ ಕ್ಲಾಸ್ ಟು ದ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಹಾಗೆ ನಿಮಗೆ ನೋಟಿಫಿಕೇಶನ್ ಏನ್ ಹೇಳ್ತಿದೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಸೊ ನೋಟಿಫಿಕೇಶನ್ ನೀವು ಈಗಾಗಲೇ ಗ್ರೂಪಲ್ಲಿ ಶೇರ್ ಮಾಡಿದ್ದಾರೆ ಯಾರು, ರೈಟ್? ಕಾಣ್ತಿದ್ಯಾ? ಇಸ್ ದಿಸ್ ವಿಸಿಬಲ್ ನೌ? ಓಕೆ, ಸಿ 10th February 2025 ಈಗ ನೋಟಿಫಿಕೇಶನ್ ಬಂದಿರೋದು. ನಂತರ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 12th March 2025 ನಿಮಗೆ ಲಾಸ್ಟ್ ಡೇಟ್ ಆಗತ್ತೆ. ಕ್ಲಿಯರ್? 12th March 2025 ಲಾಸ್ಟ್ ಡೇಟ್. ಅಂದರೆ ಈಗ ನೋಟಿಫಿಕೇಶನ್ ನಾಳೆಯಿಂದ ಸ್ಟಾರ್ಟ್ ಆಗತ್ತೆ ಅಪ್ಲೈ ಮಾಡೋದಕ್ಕೆ. 12th March ತನಕ ನಿಮಗೆ ಈ ಒಂದು ಓಪನ್ ಇದೆ ಫನಲ್, ಅಪ್ಲೈ ಮಾಡಬಹುದು. ಇಂಪಾರ್ಟೆಂಟ್ ಏನಂತಂದ್ರೆ, ಇಟ್ ಈಸ್ ಹಿಯರ್ ಬೈ ನೋಟಿಫೈಡ್ ದಟ್ ಕರ್ನಾಟಕ ಸಿವಿಲ್ ಜಡ್ಜ್ ರಿಕ್ರೂಟ್ಮೆಂಟ್ ರೂಲ್ಸ್ 2004 ಏನಿದೆ ಇದು ಅಮೆಂಡ್ ಆಗಿದೆ 2024 ಅಲ್ಲಿ. ಕ್ಲಿಯರ್? Ma'am, it's only showing the High Court of Karnataka website. I think you opened the PDF and it is not visible. PDF is not visible? No, ma'am, it's only in the website. No, ma'am. Now okay, ma'am. Now it's visible, ma'am. ಥ್ಯಾಂಕ್ ಯು. ನಿಮಗೆ ಏನೊಂದು ಅರ್ಥ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ರಿವರ್ಟ್ ಬ್ಯಾಕ್. ಓಕೆ, ಓಕೆ. ಸೊ ಸಿ ದಿಸ್ ಇಸ್ ದ ನೋಟಿಫಿಕೇಶನ್. 10th February 2025, 12th March 2025 ಇಸ್ ದ ಲಾಸ್ಟ್ ಡೇಟ್. ಕಂಪ್ಲೀಟ್ 1 month ಫನಲ್ ಕೊಟ್ಟಿದ್ದಾರೆ ನಿಮಗೆ ಅಪ್ಲಿಕೇಶನ್ಗೆನೆ. 12th March ಇಂದ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗೋದಕ್ಕೆ ಇನ್ನೊಂದು 1 month ಸಿಗುತ್ತೆ. ಸೊ ಮೈಟ್ ಬಿ ಹೈಲಿ ಪ್ರಾಬಬಿಲಿಟಿ
ಏಪ್ರಿಲ್ 15th ಅರೌಂಡ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಆ ಒಂದು ಸಂಡೇ ಡ್ಯೂರೇಷನ್ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ಏಪ್ರಿಲ್ 15th ಅರೌಂಡ್ ಅಲ್ಲಿ ಎಕ್ಸಾಮ್ ಬರುತ್ತೆ ನಿಮಗೆ. ಕ್ಲಿಯರ್? ಈಗ ಈ ನೋಟಿಫಿಕೇಶನ್ ನ ಅಮೆಂಡ್ಮೆಂಟ್ ಏನಾಗಿತ್ತು, ಇದನ್ನ 2024 ನ ಅಮೆಂಡ್ಮೆಂಟ್ ನಾವೇನ್ ನೋಡಿದೀವಿ, ಅದರ ಜೊತೆಗೆ Honorable Supreme Court of India, the High Court of India invites online application for direct recruitment of 158 notification. ಇದರ ಒಂದು ಇದರಲ್ಲಿ 158 post of civil judge which includes 24 backlog post. ಓಕೆ, ಇದು ನಮಗೆ 158 ಪೋಸ್ಟ್. ಸಿ ಕಂಪ್ಲೀಟ್ ನೀವು ಇದುವರೆಗೂ ನೋಟಿಫಿಕೇಶನ್ಸ್ ನೋಡಿದಿರಿ ಅಂದ್ರೆ ಒಂದು ಕೋವಿಡ್ ಟೈಮಲ್ಲಿ ಬಂದಿತ್ತು 99 ಪೋಸ್ಟ್ಗೆ. ಅದ್ ಬಿಟ್ರೆ ಈಗ ಬಂದಿರೋದು ದಟ್ ವಾಸ್ ಹೈಯೆಸ್ಟ್ 99 ಪೋಸ್ಟ್. ಅದು ಬಿಟ್ರೆ ಈಗ ಬಂದಿರೋದು 158 ಪೋಸ್ಟ್. ಸೊ ಡಬಲ್ ಒಂದ್ ಲೆಕ್ಕ, ನೀವು ಡಬಲ್ ಮ್ಯಾಥ್ಸ್ ಎಕ್ಸಾಕ್ಟ್ಲಿ ಅಂತ ನೋಡೋದಕ್ಕೆ ಹೋಗ್ಬೇಡಿ, ಇದು ಡಬಲ್ ಏನೆ. ಓಕೆ, ನೆಕ್ಸ್ಟ್ ಇನ್ನೊಂದೇನಂತಂದ್ರೆ 158 ಪೋಸ್ಟ್ ವೆರಿ ಇಂಪಾರ್ಟೆಂಟ್. ಅಪ್ಲೈ ಮಾಡೋದಕ್ಕೆ ಡಿಲೇ ಮಾಡಬೇಡಿ. ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಾನು 1 ತಿಂಗಳು 12th ಮಾರ್ಚ್ ತನಕ ಟೈಮ್ ಇದೆ ಅಂತ ಹೇಳಿ ಡಿಲೇ ಮಾಡಬೇಡಿ. ಎಷ್ಟು ಬೇಗ ಆದ್ರೆ ಅಷ್ಟು ಬೇಗನೆ ಅಪ್ಲೈ ಮಾಡಿ. ಕ್ಲಿಯರ್? ಆಮೇಲೆ ನಾನು ಮಾಡ್ತೀನಿ, ಯೋಚನೆ ಮಾಡ್ತೀನಿ, ಈ ತರ ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅಂಡ್ ಟೈಮ್ ವೇಸ್ಟ್ ಜೊತೆಗೆ ಮೆನಿ ಟೈಮ್ಸ್ ಯು ಟೆಂಡ್ ಟು ಫರ್ಗೆಟ್. ಪ್ರೊಕ್ರಾಸ್ಟಿನೇಷನ್ ಇಸ್ ನಾಟ್ ಗುಡ್. ಓಕೆ, ನೆಕ್ಸ್ಟ್ ಇದು ನಾವು ರೀಸೆಂಟ್ ಆಗಿ ಬಂದಂತ ನಾವು ಏನ್ ನ್ಯೂಸ್ ಆರ್ಟಿಕಲ್ ನೋಡಿದ್ವಿ, ದಟ್ ಇಸ್ ಇದು. ದ ನೋಟಿಫಿಕೇಶನ್ ಇಸ್ ಸಬ್ಜೆಕ್ಟ್ ಟು ಔಟ್ಕಮ್ ಆಫ್ ಫೈನಲ್ ಡಿಸಿಷನ್ ಆನ್ ಸಿವಿಲ್ ಅಪೀಲ್ ಏನಿದೆ ಇದು through the secretary pending before the Honorable Supreme Court of India. So this is subject to ಅಂತ ಬಂದಾಗ ಇಫ್ ಇದರಲ್ಲಿ ಏನೇ ಒಂದು ಚೇಂಜ್ ಆಗಲಿ ರಿಗಾರ್ಡಿಂಗ್ ದ ರಿಸರ್ವೇಶನ್ಸ್, ಇದರಲ್ಲಿ ಏನೇ ಒಂದು ಚೇಂಜ್ ಆಗತ್ತೋ ದಟ್ ಅದಕ್ಕೆ ಇದು ಒಳಪಟ್ಟಿರತ್ತೆ ಅಂತ ಹೇಳ್ತಿರೋದು. ಸೊ ಇಟ್ಸ್ ಎಫೆಕ್ಟ್ ವಿಲ್ ಬಿ ಸೀನ್ ಆನ್ ದಿಸ್. ಬಟ್ ನಮಗೆ ಅದರಿಂದ ಏನು ಇದು 158 ಪೋಸ್ಟ್ಗೆ ಏನು ತೊಂದರೆ ಇಲ್ಲ. ಸೊ 158 ಪೋಸ್ಟ್ ಅನ್ನೋದು ಬಂದಿದೆ. ಕ್ಲಿಯರ್? ಈಗ ಇಲ್ಲಿಂದ ದಿಸ್ ಈಸ್ ಇಂಪಾರ್ಟೆಂಟ್, ಕ್ರೂಷಿಯಲ್. ಏನಂತಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಡಿಗ್ರಿ ಇರಬೇಕು. ಓಕೆ, ಪ್ಲಸ್ ಮಸ್ಟ್ ಹ್ಯಾವ್ ಎನ್ರೋಲ್ಡ್ ಆಸ್ ಆನ್. ಸೊ ಇದುವರೆಗೂ ಫ್ರೆಶ್ಲಿ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ನಾನು ಫೈನಲ್ ಇಯರ್ ಅಲ್ಲಿ ಇದ್ರೆ ತಗೋಬಹುದಾ? ನೋ, ನೀವು ಡಿಗ್ರಿ ಪಾಸ್ ಆಗಿರ್ಬೇಕು, ಲಾ ಇರಬೇಕು, ಲಾ ಡಿಗ್ರಿ ನಿಮ್ ಹತ್ರ. ಹಾಗೇನೆ ನೀವು ಎನ್ರೋಲ್ ಆಗಿರ್ಬೇಕು ಆಸ್ ಅನ್ ಅಡ್ವೊಕೇಟ್. ಎನ್ರೋಲ್ಮೆಂಟ್ ಇಸ್ ಡಿಫ್ರೆಂಟ್. AIBE ಎಕ್ಸಾಮ್ ತಗೊಂಡಿರೋದು ಡಿಫ್ರೆಂಟ್. ಓಕೆ, ಎನ್ರೋಲ್ಮೆಂಟ್ ನೀವು ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ, ಪ್ರೊವಿಷನಲ್ ಎನ್ರೋಲ್ಮೆಂಟ್ ಯಾವುದೇ ನಿಮ್ಮ ನಿಯರೆಸ್ಟ್ ಬಾರ್ ಅಲ್ಲಿ ನೀವು ಎನ್ರೋಲ್ ಆಗಬಹುದು ಆಸ್ ಅನ್ ಅಡ್ವೊಕೇಟ್. AIBE ಬರ್ದು ನೀವು ತಗೊಳ್ತಿರೋ ಅಂತ ಎನ್ರೋಲ್ಮೆಂಟ್ ಅದು ಪರ್ಮನೆಂಟ್ ಇದರಲ್ಲಿ ನೀವು ತಗೊಳ್ತಿರೋದು. ಬಟ್ ಪ್ರೊವಿಷನಲ್ 2 years ವ್ಯಾಲಿಡಿಟಿ ಅಂತ ಏನ್ ತಗೊಳ್ತೀವಿ ಅದು ಹಾರ್ಡ್ಲಿ 2-3 days ಕೆಲಸ. ಅದನ್ನ ಮುಗಿಸ್ಕೊಳ್ಳಿ ಇನ್ನೂ ಮಾಡಿಲ್ಲ ಅಂತಂದ್ರೆ, ಬಿಕಾಸ್ ದಟ್ ಇಸ್ ಮ್ಯಾಂಡೇಟ್ರಿ. ನೀವು ಎನ್ರೋಲ್ಮೆಂಟ್ ನಂಬರ್ ಹಾಕ್ಬೇಕಾಗತ್ತೆ ಅಪ್ಲಿಕೇಶನ್ ಅಲ್ಲಿ. ಕ್ಲಿಯರ್? ತುಂಬಾ ಚೇಂಜಸ್ ಮಾಡಿದ್ದಾರೆ, ತುಂಬಾ ನೀಟಾಗಿ ಬರ್ದಿದ್ದಾರೆ ಆಕ್ಚುಲಿ. ಸೊ ಗೋ ಥ್ರೂ ಇಟ್. ನಿಮಗೆ ರಿಕ್ವೈರ್ಡ್ ಪಾಯಿಂಟ್ಸ್: ಏಜ್ must not have completed on the last date fixed for receipt of application. ಇಲ್ಲಿ ಲಾಸ್ಟ್ ಡೇಟ್ ಬಂದು ನಮಗೆ 12th ಮಾರ್ಚ್. ಸೊ 12th ಮಾರ್ಚ್ ತನಕ ನಿಮಗೆ ಟೈಮ್ ಇದೆ. 12th ಮಾರ್ಚ್ಗಿಂತ ಮುಂಚೆ ನೀವು 40 years of age for a candidate belonging to SC/ST scheduled category 1 or OBC. ಕ್ಲಿಯರ್? ಏಜ್ ಇನ್ಕ್ರೀಸ್ ಆಗಿದೆ. ನಾವು ಇದನ್ನ ಅಮೆಂಡ್ಮೆಂಟ್ ಟೈಮಲ್ಲೇ ನೋಡಿದ್ವಿ. ಇನ್ಕ್ರೀಸ್ ಆಗಿರೋ ಏಜ್ ಎಷ್ಟು? 40 years. ಯಾರಿಗೆ? SC/ST ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ 38 years of age in case of candidates belonging to 2A, 2B, 3A, 3B and OBC. ಆಫ್ ದ OBC ಇದು ಈ ಸ್ಟೂಡೆಂಟ್ಸ್ಗೆ 38 ಏಜ್ ಏನಿದೆ ಇದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಂತ ಕೊಟ್ಟಿರೋದು. 35 years ಫಾರ್ ಎನಿ ಇನ್ ಕೇಸ್ ಆಫ್ ಎನಿ ಅದರ್ ಕ್ಯಾಂಡಿಡೇಟ್. ಈಗ ಎರಡು ಕ್ಯಾಟಗರಿ ಬಿಟ್ಟು ಇನ್ಯಾರಾದ್ರೂ ಉಳ್ಕೊಂಡಿದೀವಿ ಅಂತಂದ್ರೆ, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಉಳ್ಕೊಂಡಿದೀವಿ ಅಂತಂದ್ರೆ ನಿಮಗೆ 35 years ಒಂದು ಏಜ್ ಲಿಮಿಟ್ ಆಗತ್ತೆ. ಕ್ಲಿಯರ್? 35 years ಯಾವತ್ತಿಗೆ ಅಂತಂದ್ರೆ 35 years ನೀವು 12th ಮಾರ್ಚ್ ತನಕ, 12th ಮಾರ್ಚ್
ನಂತರ ನೀವು 35 ಆಗ್ತಿದ್ದೀರಿ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಅಪ್ಲೈ ಮಾಡ್ಬೋದು. 12 ಮಾರ್ಚ್ ಮುಂಚೆನೆ 35 ಕಂಪ್ಲೀಟ್ ಆಗ್ತಿದೆ ಅಂತಂದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಕ್ಲಿಯರ್? Maximum age limit is relaxed by 3 years in case of ex-servicemen candidates. So ಯಾರೆಲ್ಲ ಕ್ಯಾಂಡಿಡೇಟ್ ನೀವು ಸ್ಟೂಡೆಂಟ್ಸ್ ನೀವು ಎಕ್ಸ್ ಸರ್ವಿಸ್ಮೆನ್ ಆರ್ಮಿ ಏನೇ ಒಂದು ನೇವಿ ಇದ್ರಲ್ಲಿ ಇದ್ರಿ, ನೀವು ಎಕ್ಸ್ ಸರ್ವಿಸ್ಮೆನ್ ಕೋಟಾಲ್ ಬರ್ತೀರಿ, ನಿಮಗೆ 3 ವರ್ಷದ ರಿಲ್ಯಾಕ್ಸೇಷನ್ ಇದೆ, ಏಜ್ ರಿಲ್ಯಾಕ್ಸೇಷನ್. ಕ್ಲಿಯರ್? 3 ವರ್ಷ ಯಾವುದು ಅಂತಂದ್ರೆ 40 ಇಯರ್ಸ್ ಈ ಕ್ಯಾಟಗರಿಗೆ ಬಿಲಾಂಗ್ ಆದ್ರೆ 40+3, ಈ ಕ್ಯಾಟಗರಿಗೆ ಬಿಲಾಂಗ್ ಆದ್ರೆ 38+3, ಜನರಲ್ ಕ್ಯಾಟಗರಿ ಅಂತಂದ್ರೆ 35+3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಓನ್ಲಿ ಫಾರ್ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್, ಇನ್ ಸರ್ವಿಸ್ ಕ್ಯಾಂಡಿಡೇಟ್. ಇದು ಇಂಪಾರ್ಟೆಂಟ್. ತುಂಬಾ ಜನ ಕೇಳ್ತೀರಿ, ನಾನು ಇನ್ ಸರ್ವಿಸ್ ಇದ್ದೀನಿ, ನಾನು ಆಲ್ರೆಡಿ ಸರ್ವ್ ಮಾಡ್ತಿದ್ದೀನಿ, ನಾನು ಕೋರ್ಟ್ ಅಲ್ಲೇನೆ ಎಂಪ್ಲಾಯ್ ಆಗಿದ್ದೀನಿ, ನನಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. ಎಸ್, ಏಜ್ ರಿಲ್ಯಾಕ್ಸೇಷನ್ ಇದೆ. ಮಸ್ಟ್ ಬಿ ಅ ಡಿಗ್ರಿ ಹೋಲ್ಡರ್. ನಿಮ್ಮಲ್ಲೇ ತುಂಬಾ ಜನ ನೀವು ಕೆಲಸ ಮಾಡ್ತಿದ್ದೀರಿ. ಸೊ ನಿಮಗೆ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗೆ must not have completed on the last date of the fixed for application 43 years of age in case of the candidates belonging to SC/ST and 40 years of age in case of SC/ST students ಆದ್ರೆ 43 years, ನಿಮಗೆ 3 years relaxation, ಮತ್ತೆ 40 years ಬೇರೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ. ಕ್ಲಿಯರ್? ಇನ್ ಸರ್ವಿಸ್ ಇರೋಂಥವ್ರಿಗೂ ನಿಮಗೆ ರಿಲ್ಯಾಕ್ಸೇಷನ್ ಇದೆ. Must be working as on the last date fixed for submission of application. High Court of Karnataka in the district judiciary. ಇದು ನೀವು ಕೆಲಸ ಇನ್ ಸರ್ವಿಸ್ ಅಂತಂದ್ರೆ ಕೋರ್ಟ್ ಅಲ್ಲಿ ಕೆಲಸ ಏನಿದೆ ಅದರ ಅಕಾರ್ಡಿಂಗ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗೆ ಕ್ಯಾಂಡಿಡೇಟ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಏನು, ಹೇಗೆ, ಯಾವ ಒಂದು ಕ್ರೈಟೀರಿಯಾ ಸ್ಪೆಸಿಫೈ ಮಾಡಿದ್ದಾರೆ, ಬಿಕಾಸ್ ಈ ರೂಲ್ಸ್ ಅಮೆಂಡ್ ಏನಾಗಿತ್ತು ಆ ರೂಲ್ಸ್ ನ ಪ್ರಕಾರ ನಿಮಗೆ ಇಲ್ಲೂ ಚೇಂಜಸ್ ಇದೆ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ನಿಮ್ಮ ಪೇ ಸ್ಕೇಲ್ ಎಷ್ಟಿರುತ್ತೆ ಅಂತಂದ್ರೆ 77,840 ಇಂದ 1,36,520 rupees. ಇದೇನು ಅಂತಂದ್ರೆ ಇದು ನಿಮ್ಮ ಬೇಸಿಕ್ ಪೇ. ಇದು ನಿಮ್ ಸ್ಯಾಲರಿ ನ ಬೇಸಿಕ್ ಪೇ. ನೀವು ಈ ಸ್ಕೇಲ್ ಅಲ್ಲಿ ಕೆಲಸ ಮಾಡ್ತಿರೋದು. ಇದರ ಮೇಲೆ ನಿಮಗೆ ಫೆಸಿಲಿಟೀಸ್ ಏನೇನಿದೆ ಅದು ಎಲ್ಲ ಆಡ್ ಆನ್ ಆಗಿ ಸಿಗತ್ತೆ. ಕ್ಲಿಯರ್? ದಿಸ್ ಈಸ್ ಯೋರ್ ಬೇಸಿಕ್ ಪೇ. ತುಂಬಾ ಜನರಿಗೆ ದುಡ್ಡು, ಸ್ಯಾಲರಿ ಮೋಟಿವೇಟ್ ಮಾಡುತ್ತೆ. ತುಂಬಾ ಜನರಿಗೆ ಏನು ರೆಸ್ಪಾನ್ಸಿಬಿಲಿಟಿ, ರೆಸ್ಪೆಕ್ಟ್ ಇನ್ ಸೊಸೈಟಿ ಅನ್ನೋದು ಒಂದು ಕಡೆ ಆದ್ರೆ, ದುಡ್ಡು, ಸ್ಯಾಲರಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಸ್ಯಾಲರಿ 77,000, ಇದು ಏನು ಇಲ್ಲಿಂದ ಇಲ್ಲಿ ತನಕ ಅಂತಂದ್ರೆ ಇದು ನಿಮ್ಮ ಬ್ರಾಕೆಟ್. ಈ ಸ್ಕೇಲ್ ಅಲ್ಲಿ ನೀವು ಫಾಲೋ ಆಗ್ತಿದ್ದೀರಿ ಅಂತ. ಕ್ಲಿಯರ್? ಸೊ ಈ ಸ್ಕೇಲ್ ಆಲ್ಮೋಸ್ಟ್ KPSC ಎಕ್ಸಾಮ್ ತಗೊಳ್ತಿರೋದಾದ್ರೆ ನೀವು ಗ್ರೂಪ್ ಬಿ ಲೆವೆಲ್ ಅಲ್ಲೂ ಇದೇ ಸ್ಕೇಲ್ ಬರುತ್ತೆ. ಸೊ ಈ ಸ್ಕೇಲ್ ಅಲ್ಲಿ ನೀವು ಕೆಲಸ ಮಾಡ್ತೀರಿ. 77,840 ಅಂಡ್ 8th ಪೇ ಕಮಿಷನ್ ಇದಕ್ಕೆ ಅಪ್ಲೈ ಆಗಿಲ್ಲ ಮೋಸ್ಟ್ಲಿ. 8th ಪೇ ಕಮಿಷನ್ ಈಗ ನೆಕ್ಸ್ಟ್ ಇಯರ್ 26 ಜನವರಿಯಿಂದ ಬರುತ್ತೆ ಅಂತ ಹೇಳಿದೀವಲ್ಲ, ಅದು ಅಪ್ಲೈ ಆದ್ರೆ ಇದು ಇನ್ನಷ್ಟು ಜಾಸ್ತಿ ಆಗತ್ತೆ. ಸೊ ನಿಮಗೆ ಬರೀ 158 ಪೋಸ್ಟ್ ಅನ್ನೋದೊಂದು ಜಾಕ್ ಪಾಟ್ ಅಷ್ಟೇ ಅಲ್ಲ, 8th ಪೇ ಕಮಿಷನ್ ನೀವು ಎನ್ರೋಲ್ ಆಗ್ತಿದ್ದಾಗ ನಿಮಗೆ ನೋಟಿಫೈ ಆದಾಗ ಏನಿದೆಯೋ ಈ ಸ್ಯಾಲರಿಗೆ ಪ್ಲಸ್ 8th ಪೇ ಕಮಿಷನ್ ಆಗತ್ತೆ. ಕ್ಲಿಯರ್? ಸೊ ಆಲ್ಮೋಸ್ಟ್ ಅಲ್ಲ, ಆರಾಮಾಗಿ ನಿಮ್ ಸ್ಯಾಲರಿ 1 lakh ಮೇಲೆ ಇರತ್ತೆ, ಯೋರ್ ಮಂತ್ಲಿ ಸ್ಯಾಲರಿ. ಐ ಥಿಂಕ್ ಇದು ಮೋಟಿವೇಟ್ ಆಗಿರಬಹುದು ನಿಮಗೆ. ಸ್ಯಾಲರಿ ಇದಕ್ಕೋಸ್ಕರನೂ ಓದ್ಕೋಬಹುದು. ಓಕೆ, ನೆಕ್ಸ್ಟ್ ಇದು ನಮಗೆ ಕ್ಯಾಟಗರಿ ವೈಸ್ ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಅನ್ನೋದು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದೀರಿ. ಸ್ಟಾರ್ ಏನೇನಿದೆ, ಸ್ಟಾರ್ ಅನ್ನೋದು ಇಲ್ಲಿ ಸ್ಟಾರ್ ಕಾಣಿಸ್ತದಲ್ಲ, ಈ ಸ್ಟಾರ್ ಬಂದು ಬ್ಯಾಕ್ಲಾಗ್ ಸೀಟ್ಸ್ ಅನ್ನ ತೋರಿಸ್ತಿರೋದು. ಎಷ್ಟು ಪೋಸ್ಟ್ ಬ್ಯಾಕ್ಲಾಗ್ ಇದೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಅಂತ. ಸೊ ಈಗ 2A ಕ್ಯಾಟಗರಿಯಲ್ಲಿ ಬ್ಯಾಕ್ಲಾಗ್ ಸೀಟ್ ಇಲ್ಲ. 2A ಕ್ಯಾಟಗರಿಯಲ್ಲಿ ಬ್ಯಾಕ್ಲಾಗ್ ಸೀಟ್ ರೂರಲ್ ಕ್ಯಾಂಡಿಡೇಟ್ಸ್ಗೆ ಇದೆ 2 ಬ್ಯಾಕ್ಲಾಗ್ ಸೀಟ್, ಕನ್ನಡ ಮೀಡಿಯಂಗೆ 1 ಸೀಟ್, ವಿಮೆನ್ ಇದರಲ್ಲಿಲ್ಲ. ಬಟ್ ಬೇರೆ ಇದರಲ್ಲಿ ನಿಮಗೆ ವಿಮೆನ್ಗೆ ಎಲ್ಲ ಬ್ಯಾಕ್ಲಾಗ್ ಸೀಟ್ಸು ನೋಟಿಫೈ ಆಗಿದೆ. ಸೊ ಇದನ್ನ ನೀವು ಟೇಬಲ್ ನಿಮ್ಮ ಅಕಾರ್ಡಿಂಗ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನಾವೀಗ ಡೈರೆಕ್ಟ್ ಆಗಿ ಈ ಟೇಬಲ್ ಇದೇನಿದೆ ಕ್ಯಾಟಗರಿ ವೈಸ್ ಡಿಸಬಿಲಿಟಿ
ರಿಲೇಟೆಡ್ ಟೇಬಲ್. ಇದು ಈಗ 2024 ಅಮೆಂಡ್ಮೆಂಟ್ ನಂತರ ಈ ಟೇಬಲ್ನ ನಾವು ಹಾಕಿರೋದು. ಮುಂಚೆ ನಮ್ಗೆ ಇದು ಇರಲಿಲ್ಲ. ಕ್ಲಿಯರ್? ಬಿಕಾಸ್ ಬೆಂಚ್ ಮಾರ್ಕ್ ಡಿಸಬಿಲಿಟಿನ ನಾವು ಸ್ಪೆಸಿಫೈ ಆಗಿ ಅಮೆಂಡ್ ಆಗಿತ್ತು ಅಂಡ್ ಅದಕ್ಕೋಸ್ಕರ ಈ ಟೇಬಲ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದೀವಿ. ಮೆಥಡ್ ಆಫ್ ರಿಕ್ರೂಟ್ಮೆಂಟ್, ಇಲ್ಲಿಂದ ನಮ್ಮ ಕೆಲಸ ಏನು, ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಕಂಡಕ್ಟ್ ಆಗ್ತಿರೋದು ಅಂಡ್ ಇದರಲ್ಲಿ ಹೇಗೆ 3 ಸ್ಟೇಜಸ್ ಅಲ್ಲಿ ನಡೆಯುತ್ತೆ ಎಕ್ಸಾಮಿನೇಷನ್. ಆ 3 ಸ್ಟೇಜಸ್ ಬಂದು ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ. ವೈವಾ ವೋಸ್ ಅಂತಂದ್ರೆ ಇಂಟರ್ವ್ಯೂ. The marks secured in preliminary examination are considered only for eligibility for the mains written examination. ಇದುವರೆಗೂ ಯಾವ ನೋಟಿಫಿಕೇಶನ್ ಅಲ್ಲೂ ಈ ಪಾಯಿಂಟ್ ನ ಇಷ್ಟು ಕ್ಲಿಯರ್ ಆಗಿ ಬರ್ದಿರ್ಲಿಲ್ಲ. ಕ್ಯಾನ್ ಚೆಕ್ ವಿತ್ ದ ಅದರ್ ನೋಟಿಫಿಕೇಶನ್ಸ್. ಕ್ಲಿಯರ್ ಆಗಿ ಹೇಳ್ತಿದ್ದೀವಿ, ಪ್ರಿಲಿಮ್ಸ್ ನ ನೀವು ಸ್ಕೋರ್ ಮಾಡುವ ಮಾರ್ಕ್ಸ್ ನಿಮ್ಮ ಫೈನಲ್ ರ್ಯಾಂಕ್ ಲಿಸ್ಟ್ಗೆ ಆಡ್ ಆಗೋದಿಲ್ಲ. ಪ್ರಿಲಿಮ್ಸ್ ಮಾರ್ಕ್ಸ್ ಏನಿದ್ರು ನೀವು ಮೇನ್ಸ್ಗೆ ಎಲಿಜಿಬಲ್ ಆಗ್ತಿದ್ದೀರಾ ಇಲ್ವಾ ಅನ್ನೋದು ನೋಡ್ತಿರೋದು ಅಷ್ಟೇ. ಪ್ರಿಲಿಮ್ಸ್ ಒಂದ್ ರೀತಿ ನಿಮ್ಗೆ ಎಲಿಮಿನೇಷನ್ ರೌಂಡ್. ಅಪ್ಲೈ ಮಾಡಿರುವಂತ ಒಂದು 5,000 10,000 ಸ್ಟೂಡೆಂಟ್ಸ್ ಏನಿದ್ದಾರೆ, ನಿಮ್ಮಲ್ಲಿ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಆಗಿರಬಹುದು ಅಥವಾ ಏನು ಪ್ರಿಪೇರ್ ಆಗದೆ ಇರುವಂತ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರನ್ನು ಎಲಿಮಿನೇಟ್ ಮಾಡೋದಿಕ್ಕೆ ಪ್ರಿಲಿಮ್ಸ್ ಇರೋದು. ಸೊ ದಟ್ ಬರೀ ಕ್ರೀಮ್ ಅಂತಂದ್ರೆ ಒಳ್ಳೆ ಸ್ಟೂಡೆಂಟ್ಸ್, ಪ್ರಿಪೇರ್ ಆಗಿರುವಂತ, ಸೀರಿಯಸ್ ಆಗಿರುವಂತ, ತಯಾರಿ ಮಾಡ್ತಿರುವಂತ ಸ್ಟೂಡೆಂಟ್ಸ್ ಮೇನ್ಸ್ ಎಕ್ಸಾಮ್ ತಗೊಳ್ಳೋತಾರೆ. ಇದರಲ್ಲಿ ನಮಗಿಲ್ಲಿ ಅಗೇನ್ ರಿಮೆಂಬರ್ ಕಟ್ ಆಫ್ ಇದೆ ಪ್ಲಸ್ ಮೆರಿಟ್ ಇದೆ, ಏನು ಅನ್ನೋದು ನೋಡೋಣ. ಬಟ್ ಇಲ್ಲಿ ಕ್ಲಾರಿಟಿ ಏನಂತಂದ್ರೆ ಈ ಪ್ರಿಲಿಮ್ಸ್ ನ ಮಾರ್ಕ್ಸ್ ನಿಮಗೆ ಫೈನಲ್ ಲಿಸ್ಟ್ಗೆ ಆಡ್ ಆಗೋದಿಲ್ಲ. ಇದರ ಅರ್ಥ ಮೇನ್ಸ್ ಮತ್ತೆ ಇಂಟರ್ವ್ಯೂ ನ ಮಾರ್ಕ್ಸ್ ನಿಮ್ ಫೈನಲ್ ರ್ಯಾಂಕ್ ಲಿಸ್ಟ್ಗೆ ಅಪ್ಲೈ ಆಗತ್ತೆ. ಅವೆರಡೂ ಒಟ್ಟು ಮಾಡಿ ಅಂಡ್ ಇನ್ನೊಂದು ಇದ್ರಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಕ್ಲಿಯರ್ ಆಗಿ ಬರ್ದಿದ್ದಾರೆ, ಅದು ನೋಡೋಣ. ಈ ಎಲ್ಲಾ ಮಾರ್ಕ್ಸ್ ಸೇರಿನೇ ನಿಮಗೆ ಫೈನಲ್ ರ್ಯಾಂಕ್ ಲಿಸ್ಟ್ ರೆಡಿ ಆಗೋದು ಅಂತ. ಓಕೆ, ಸೊ ಇದು ಮೇಕ್ ದಿಸ್ ಕ್ಲಿಯರ್. ನೆಕ್ಸ್ಟ್, ಈಗ ಎಕ್ಸಾಮ್ ಕಂಡಕ್ಟ್ ಆಗ್ತಿರೋದು ಹೇಗೆ ಅಂತಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಇದೆ. ಪ್ರಿಲಿಮಿನರಿ ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪ್ ಪೇಪರ್ 100 ಮಾರ್ಕ್ಸಿಗೆ ಆಫ್ ದ ಸಿಲೆಬಸ್ and the syllabus for the said examination is as under. Very important, ನೆಗೆಟಿವ್ ಮಾರ್ಕ್ ಇರಲಿಲ್ಲ ಈ ನೋಟಿಫಿಕೇಶನ್ ಅಲ್ಲೂ, ನಾವು ಅದನ್ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ನಮಗೆ ನೆಗೆಟಿವ್ ಮಾರ್ಕ್ ಇಲ್ಲ. ಹಾಗಾಗಿ ನಮ್ ಸ್ಟ್ರಾಟಜಿ 100% ಈಗಲೂ ವರ್ಕ್ ಆಗತ್ತೆ. ಓಕೆ, ಏನು ಸ್ಟ್ರಾಟಜಿ ಅಂತಂದ್ರೆ ಪೂರ್ತಿ ಕ್ವೆಶನ್ಸ್ ನ ನಾವು ಅಟೆಂಪ್ಟ್ ಮಾಡೋದು. ಡು ನಾಟ್ ಲೀವ್ ಎನಿ ಕ್ವೆಶನ್ ಅನ್ಅಟೆಂಪ್ಟೆಡ್. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ನೋಡ್ಬೋದು, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ಒಂದು ತಪ್ಪಾದ ಪ್ರಶ್ನೆಗೆ ನಿಮಗೆ 1/4 ಆಫ್ ದ ಮಾರ್ಕ್ಸ್ ಡಿಡಕ್ಟ್ ಆಗತ್ತೆ. ಈ ರೀತಿ AIB ಎಕ್ಸಾಮ್ ಅಲ್ಲ, ಕ್ಲಾಟ್ ಎಕ್ಸಾಮ್ ತಗೊಳ್ಳೋದಾದ್ರೆ ನೆಗೆಟಿವ್ ಮಾರ್ಕಿಂಗ್ಸ್ ನೋಡಿರ್ತೀರಿ. ಸೊ ಇಲ್ಲಿ ನೋ ನೆಗೆಟಿವ್ ಮಾರ್ಕಿಂಗ್. ಸೊ ಕಂಪ್ಲೀಟ್ ಪೇಪರ್ನ ಅಟೆಂಡ್ ಮಾಡಲೇಬೇಕು ನೀವು. ಕ್ಲಿಯರ್? ನೆಕ್ಸ್ಟ್, ಸಿಲೆಬಸ್ ಏನು ಚೇಂಜ್ ಇಲ್ಲ. CPC, negotiable instrument, transfer of property, contract, specific relief act, constitution, Karnataka Rent Act. 7 ಆಯ್ತು. ನಂತರ ಈ 7 ಜೊತೆಗೆ ಇದು ಇಂಪಾರ್ಟೆಂಟ್. ಈಗ CRPC, BNSS, IPC, BNS, Indian Evidence Act, BSA. 6 ಇನ್ ದ ಸೆನ್ಸ್ ಹಳೇದು ಅಂಡ್ ಹೊಸದು ಎರಡೂ ಇನ್ಕ್ಲೂಡ್ ಆಗ್ತದೆ. ಕ್ಲಿಯರ್? ಕ್ರಿಮಿನಲ್ ಲಾಸ್ ನ್ಯೂ ಅಂಡ್ ಓಲ್ಡ್ ಎರಡು ಇನ್ಕ್ಲೂಡ್ ಆಗಿದೆ. ವಿಚ್ ಮೀನ್ಸ್ ದಟ್ ಏನು ನಮಗೆ 15 ಕ್ವೆಶನ್ಸ್ ಅಂದಷ್ಟು ಬರ್ತಿತ್ತು ಇದರಲ್ಲಿ. ಎವಿಡೆನ್ಸ್ ಆಕ್ಟ್ ಇಂದ ಆಲ್ಮೋಸ್ಟ್ ಒಂದು 10 ಕ್ವೆಶನ್ಸ್. ಇದೇನೆ 25 ಮಾರ್ಕ್ಸ್ ಅಷ್ಟು ಪೋರ್ಷನ್ ಇತ್ತು. ಬಟ್ ಈಗ ಈ 25 ಮಾರ್ಕ್ಸ್ ಪೋರ್ಷನ್ ನಿಮಗೆ 2 ಲಾ ಓದ್ಬೇಕು. ಹೊಸ ಲಾ ಇಂದ ಏನಿರುತ್ತೆ ಅಂತಂದ್ರೆ ನಿಮಗೆ ಯಾವ್ದೆಲ್ಲ ಹೊಸದಾಗಿ ಆಡ್ ಆಗಿರುವಂತ ಸೆಕ್ಷನ್ ಅಥವಾ ಯಾವುದೇ ಸೆಕ್ಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿದೆ, ಅಮೆಂಡ್ ಆಗಿದೆ, ಆ ಎಲ್ಲಾ ಪ್ರಾವಿಷನ್ಸ್ ಇಂಪಾರ್ಟೆಂಟ್ ಆಗತ್ತೆ ಈಗ. ಕ್ಲಿಯರ್? ಹಾಗೆ ಪಾರ್ಟ್ ಸಿ ಜನರಲ್ ನಾಲೆಡ್ಜ್, ಟೆಸ್ಟ್ ಆಫ್ ರೀಸನಿಂಗ್ ಅಂಡ್ ಮೆಂಟಲ್ ಎಬಿಲಿಟಿ. ಇದುವರೆಗೂ ನಾವು ಏನಿತ್ತೋ ಅದೇ ಲೈನೇ ಇದೆ, ಇಲ್ಲಿ ಏನು ಚೇಂಜ್ ಮಾಡಿಲ್ಲ. ಸೊ ಜನರಲ್ ನಾಲೆಡ್ಜ್ ಇದೆ ಅಂಡ್ ಜನರಲ್ ನಾಲೆಡ್ಜ್ ಆಲ್ಮೋಸ್ಟ್ 10 ಕ್ವೆಶನ್ಸ್ ಅಷ್ಟು ಬರುತ್ತೆ. ಈಗ ಜನರಲ್ ನಾಲೆಡ್ಜ್ ಇಂದ ಆಲ್ಮೋಸ್ಟ್ 10 ಕ್ವೆಶನ್ಸ್. ನೀವ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ತಯಾರಿ ಏನಿಲ್ಲ. ಆಪ್ ಏನ್ ಯೂಸ್ ಮಾಡ್ತಿದ್ರಿ, ಆಪ್ ಅಲ್ಲಿ ಡೈಲಿ ಕ್ವಿಜ್ ಅಂತ ಬರುತ್ತೆ,
ಕರೆಂಟ್ ಅಫೇರ್ಸ್ ಅಪ್ಲೋಡ್ ಆಗತ್ತೆ. ಸೊ ಡೈಲಿ ನಿಮ್ಗೆ ಕರೆಂಟ್ ಅಫೇರ್ಸ್, ಎಲ್ಲಾ ಕರೆಂಟ್ ಅಫೇರ್ಸ್ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಂದು ನ್ಯೂಸ್ ನಿಮಗೆ ಅಲ್ಲಿ ಸಿಗತ್ತೆ. ಅದ್ರಲ್ಲಿ ನೀವು ಕೋರ್ಟ್ ರಿಲೇಟೆಡ್ ನಿಮ್ಮ ಏನು ನಡೀತಿದೆ ಅದನ್ನ ಮಾತ್ರ ಓದ್ಕೊಂಡ್ರೆ, ಜಸ್ಟ್ ಅಟ್ ಲೀಸ್ಟ್ ಒಂದು ಹೈಲೈಟ್ಸ್ ನ ನೋಡ್ಕೊಂಡ್ರು ಸಾಕು. ಓಕೆ, ಅಂಡ್ ಡೈಲಿ ಕ್ವಿಜ್ ಏನಿದೆ ಅದನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್, ಅದ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಫ್ರೀ ಆಗೇನೆ ನಿಮಗಿರೋದು. ಸೊ ಅಟ್ ಲೀಸ್ಟ್ ಯಾವಾಗ ಫ್ರೀ ಇದ್ದೀರೋ ಒಂದು 5-10 ಮಿನಿಟ್ಸ್, 5 ನಿಮಿಷದಲ್ಲಿ ಆಗುವಂಥದ್ದನ್ನೇ. ಸೊ ಆ ಕ್ವಿಜ್ ಅನ್ನ ಅಟೆಂಡ್ ಮಾಡಿ, ನಿಮಗಿನ್ನಷ್ಟು ಹೊಸ ಒಂದು ವಿಷಯಗಳು, ಹೊಸ ಪಾಯಿಂಟ್ಸ್, ಹೊಸ ಟಾಪಿಕ್ಸ್ ಗೊತ್ತಾಗತ್ತೆ. ಕ್ಲಿಯರ್? ದಿಸ್ ಈಸ್ ಯೋರ್ ಪ್ರಿಲಿಮ್ ಸಿಲೆಬಸ್, ಏನು ಚೇಂಜ್ ಇಲ್ಲ. ಮೇನ್ಸ್ ನ ಸಿಲೆಬಸ್ 100 ಮಾರ್ಕ್ಸ್ 4 ಪೇಪರ್, ಇದರಲ್ಲಿ ಏನು ಬದಲಾವಣೆ ಇಲ್ಲ. There will be one translation paper and candidates will be required to translate passages in English to Kannada, Kannada to English. Passage will be from deposition, judgment and document. No change. Deposition, judgment and deed. Ittu document anta ಬರ್ದಿದೀವಿ, but which also includes it to be now deed ಅಂತಾನೆ ಅರ್ಥ ಮಾಡ್ಕೊಳ್ಳೋಣ. Clear? Next, ಇದು deed ಅಂತ ಇದ್ದಿದ್ದು. Clear? Next, law paper 1 ನೋಡಿ. ಈಗ ಲಾ ಪೇಪರ್ 1 ನಮಗೆ 100 ಮಾರ್ಕ್ಸ್ ಪೇಪರ್. ಇದರಲ್ಲಿ CPC 30 ಮಾರ್ಕ್ಸ್, CRPC 30 ಮಾರ್ಕ್ಸ್, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಮತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದು ಸ್ವಲ್ಪ ನೋಡ್ಕೋಬೇಕು. ಎವಿಡೆನ್ಸ್ ಆಕ್ಟ್, ಕಾನ್ಸ್ಟಿಟ್ಯೂಷನ್ ನಮಗೆ ಬರ್ತಿದ್ದು 20 ಮಾರ್ಕ್ಸ್ಗೆ. ಈಗ ಇಲ್ಲಿ ಬರ್ದಿರೋ ಕ್ಯಾಟಗರಿಯಲ್ಲಿ CRPC ಜೊತೆಗೆ ಹೊಸದನ್ನು ಹಾಕಿದ್ದಾರೆ, BNSS ನ. ಎವಿಡೆನ್ಸ್ ಆಕ್ಟ್ ಜೊತೆಗೆ BSA ಕೂಡ ಹಾಕಿದ್ದೀವಿ. ಸೊ ಇದು ಓಲ್ಡ್ ಅಂಡ್ ನ್ಯೂ ಬಂತು. ಸೊ ಮೋಸ್ಟ್ ಪ್ರಾಬಬ್ಲಿ ನಮಗೆ ಓಲ್ಡ್ ಅನ್ನು ಕೇಳ್ತಾರೆ, ನ್ಯೂ ಕೂಡ ಬಂದೇ ಬರುತ್ತೆ. ಅಂಡ್ ಈ ಓಲ್ಡ್ ಅಂಡ್ ನ್ಯೂ ಅಂತಂದಾಗ ಈ ಎರಡರಲ್ಲೂ ಕಂಪ್ಯಾರಿಟಿವ್ ಅನಾಲಿಸಿಸ್ ಕ್ವೆಶನ್ಸ್ ಕೂಡ ಕೇಳಬಹುದು. ಕ್ಲಿಯರ್? ಕಾನ್ಸ್ಟಿಟ್ಯೂಷನ್, ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್. ಈಗ ಈ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ ಎಲ್ಲಿಗೆ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ, ಆಕ್ಚುಲಿ ಇನ್ಕ್ಲೂಡ್ ಆಗೋದು CPCಗೆ. CPC ನ ಆರ್ಡರ್ 6, 7, 8, 14 ಈ ಒಂದು ಪೋರ್ಷನ್ಗೆ ಇನ್ಕ್ಲೂಡ್ ಆಗುತ್ತೆ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್. ಕ್ಲಿಯರ್? ಇದು ಇಲ್ಲಿ ಓದೋಂಥ ಟಾಪಿಕ್ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಆಕ್ಚುಲಿ ಇದು ರಿಲೇಟ್ ಆಗೋದು CPCಗೆ. ಅಂಡ್ ಇದ್ರಲ್ಲಿ ನಾವು ನೋಡೋ ಕ್ವೆಶನ್, ಡ್ರಾಫ್ಟ್ ಮಾಡಿ, ಡ್ರಾಫ್ಟ್ ಪ್ಲೇಂಟ್, ಡ್ರಾಫ್ಟ್ ಸೋ ಅಂಡ್ ಸೋ, ಪ್ಲೇಂಟ್ ರಿಗಾರ್ಡಿಂಗ್ ಇಂಜಂಕ್ಷನ್ ಅಂತ ಸ್ಪೆಸಿಫಿಕ್ ಕ್ವೆಶನ್, ಪ್ರಾಕ್ಟಿಕಲ್ ಒಂದು ಕ್ವೆಶನ್ ಏನ್ ಬರುತ್ತೆ ಅದು ಬರ್ತಿರೋದು ಈ ಒಂದು ಪೋರ್ಷನ್ ಇಂದ. ನೆಕ್ಸ್ಟ್, ಇದು ಲಾ ಪೇಪರ್ 1. ಲಾ ಪೇಪರ್ 2, ಫ್ರೇಮಿಂಗ್ ಆಫ್ ಇಶ್ಯೂಸ್, ರೈಟಿಂಗ್ ಆಫ್ ಜಡ್ಜ್ಮೆಂಟ್ ಇನ್ ಸಿವಿಲ್ ಕೇಸಸ್. ಇಶ್ಯೂಸ್ ಮತ್ತೆ ಜಡ್ಜ್ಮೆಂಟ್, ಸಿವಿಲ್ ಜಡ್ಜ್ಮೆಂಟ್, ಫ್ರೇಮಿಂಗ್ ಆಫ್ ಚಾರ್ಜಸ್, ರೈಟಿಂಗ್ ಆಫ್ ಜಡ್ಜ್ಮೆಂಟ್ಸ್ ಇನ್ ಕ್ರಿಮಿನಲ್ ಕೇಸಸ್, ಕ್ರಿಮಿನಲ್ ಜಡ್ಜ್ಮೆಂಟ್. ಎರಡು ವೆರಿ ಇಂಪಾರ್ಟೆಂಟ್ ಪೇಪರ್ಸ್. ಕ್ಲಿಯರ್? 100 ಮಾರ್ಕ್ಸ್ ಅಂಡ್ ಈಸಿ ಪೇಪರ್. Viva, again 100 mark. Candidates general knowledge, grasp of principles of law. ಇದನ್ನೇ ನಾವು ಕ್ಲಾಸಲ್ಲಿ ಫೋಕಸ್ ಮಾಡೋದು. ನಾನು ನಿಮಗೆ ಎಲ್ಲ ಸತಿ ಇದನ್ನ ಹೇಳ್ತೀನಿ, ದಟ್ ನನ್ನ ಒಂದು ಮೋಟಿವ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಬಿಕಾಸ್ ಕಾನ್ಸೆಪ್ಟ್ ಅರ್ಥ ಆದ್ರೆ ಯಾವ ಎಕ್ಸಾಮ್ನ ಯಾವುದೇ ರೀತಿ ಬೇಕಾದ್ರೂ ಅಪ್ಲೈ ಬರೀಬಹುದು. ಸೊ ಕಾನ್ಸೆಪ್ಟ್ ಅಂತಂದ್ರೆ ಆ ಲಾನ ಪ್ರಿನ್ಸಿಪಲ್ ಏನು, ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್ ಅನ್ನೋದು. ನಿಮ್ ಜನರಲ್ ನಾಲೆಜ್ ಅಂತಂದ್ರೆ ಹೌ ಫಾರ್ ಯು ಆರ್ ಅವೇರ್ ಅಬೌಟ್ ಸರೌಂಡಿಂಗ್ಸ್ ಅನ್ನೋದು ಇರುತ್ತೆ. ಎಸ್, ಎನಿ ಡೌಟ್? ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ, ಡೌಟ್ ಇಲ್ಲ ಅಂತಂದ್ರೆ. ಅಂಡ್ ಸೂಟಬಿಲಿಟಿ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಸಿವಿಲ್ ಜಡ್ಜ್ ಶಾಲ್ ಬಿ ಟೆಸ್ಟೆಡ್. ಸೊ ಒಂದು ಸೂಟಬಿಲಿಟಿ ಅಂತ ಅಂದಾಗ ನಿಮ್ ನಾಲೆಜ್ ಟೆಸ್ಟ್ ಅಲ್ಲ, ಇದು ಪರ್ಸನಾಲಿಟಿ ಟೆಸ್ಟ್. ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ನೀವು ಎಷ್ಟು ಆ ಒಂದು ಪೋಸ್ಟ್ ನ ಸೀರಿಯಸ್ನೆಸ್ ನಿಮಗೆ ಅರ್ಥ ಆಗತ್ತೆ, ಆ ಪೋಸ್ಟ್ ನ ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನೀವು ಹೋಲ್ಡ್ ಮಾಡ್ತೀರಾ, ನಿಮಗೆ ಪ್ರಿನ್ಸಿಪಲ್ಸ್ ಗೊತ್ತಿದೆಯಾ, ಅಪ್ಲಿಕಬಿಲಿಟಿ ಹೇಗೆ ಅಪ್ಲೈ ಮಾಡ್ತೀರಿ, ಸೊ ಇದನ್ನೆಲ್ಲ ನಿಮ್ಗೆ ಚೆಕ್ ಮಾಡ್ತಾರೆ. ಅದು ನಿಮ್ಮ ವೈವಾ 100 ಮಾರ್ಕ್ಸ್. ಈಗ ಅಗೇನ್ ಇನ್ನೊಂದು ಕಂಪ್ಯೂಟರ್ ಟೆಸ್ಟ್ 25. ಇದ್ರ ಬಗ್ಗೆ ಹೆಚ್ಚಿಗೆ ಎಲ್ಲೂ ಕ್ಲಾರಿಟಿ ಇರಲಿಲ್ಲ ಇದುವರೆಗೂ. ಇಲ್ಲಿ ಬರ್ದಾರ ನೋಡಿ, the test of knowledge of computers shall carry 25 marks and such marks secured by the candidate shall be considered for ascertaining the suitability and illen nimage ascertaining suitability ide idu important, and computer knowledge of the candidate will not be aggregate to the total marks obtained in the written examination and viva. Please mic mute please.
ಸೊ ಕಂಪ್ಯೂಟರ್ ಟೆಸ್ಟ್ 25 ಮಾರ್ಕ್ಸಿಗೆ ನಿಮಗೆ ಒಂದು ಕಂಪ್ಯೂಟರ್ಸ್ ಇದೇನು ಹೇಳಿದೀವಲ್ಲ, ಸ್ಯೂಟಬಿಲಿಟಿ ಫಾರ್ ಅಪಾಯಿಂಟ್ಮೆಂಟ್, ಇಲ್ಲೂ ನೋಡ್ಬೋದು ಅಸರ್ಟೈನಿಂಗ್ ದ ಸ್ಯೂಟಬಿಲಿಟಿ. ಅಂದ್ರೆ ನೀವು ಎಷ್ಟು ಆ ಪೋಸ್ಟ್ಗೆ ಸೂಟಬಲ್ ಆಗಿದ್ದೀರಿ ಅನ್ನೋದನ್ನ ನಿಮ್ಮನ್ನ ಜಡ್ಜ್ ಮಾಡೋದಿಕ್ಕೆ ಕಂಪ್ಯೂಟರ್ ಟೆಸ್ಟ್ ಕೂಡ ಅವರಿಗೊಂದು ಅಸೆಸ್ಮೆಂಟ್ ಟೂಲ್ ತರ ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಈ ಮಾರ್ಕ್ಸ್ ಆಡ್ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಓಕೆ, ಯಾರು ಆಲ್ರೆಡಿ ಎಕ್ಸಾಮ್ ತಗೊಂಡಿದಾರೋ ಅವರನ್ನ ಕೇಳಿ ನಾವು ನೋಡಿರುವಂತದ್ದು. ಅದನ್ನ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಈ ಕಂಪ್ಯೂಟರ್ ಟೆಸ್ಟ್ ಮಾರ್ಕ್ಸ್ ಆಡ್ ಆಗೋದಿಲ್ಲ. ಮಲ್ಟಿಪಲ್ ಚಾಯ್ಸ್ MCQ ಕ್ವೆಶನ್ಸ್ ಅಲ್ಲಿ ನಿಮಗೆ 25 ಕ್ವೆಶನ್ ಕೊಡ್ತಾರೆ. ಆ 25 ಕ್ವೆಶನ್ ನ ನೀವು ಆನ್ಸರ್ ಮಾಡ್ತೀರಿ ಇಂಟರ್ವ್ಯೂಗೆ ಹೋಗೋದಕ್ಕೆ ಮುಂಚೆ. ಕ್ಲಿಯರ್? ಅದಾದ್ಮೇಲೆ ನಿಮ್ ಇಂಟರ್ವ್ಯೂ ಇರುತ್ತೆ. ಈಗ ಆ ಒಂದು 25 ಮಾರ್ಕ್ಸ್ ನಿಮ್ಮನ್ನ ಜಸ್ಟ್ ಸೂಟಬಿಲಿಟಿ ಅಸೆಸ್ ಮಾಡೋದಕ್ಕೆ ಅಷ್ಟೇನೆ ಯೂಸ್ ಮಾಡ್ತಿರೋದು. ಅದ್ರ ಮಾರ್ಕ್ಸ್ ಎಲ್ಲಿಗೂ ಆಡ್ ಆಗೋದಿಲ್ಲ. ನಿಮ್ಗೆ ಎಷ್ಟು ಬರುತ್ತೆ ಬರಲ್ಲ ಅನ್ನೋದನ್ನ ಅಸರ್ಟೈನ್ ಮಾಡ್ತಾರೆ. ಇಷ್ಟೇನೆ ಅದರ ಕೆಲಸ. ಕ್ಲಿಯರ್? ಇದನ್ನ ಮೆನ್ಷನ್ ಮಾಡಿದೀವಿ, ಅಸರ್ಟೈನಿಂಗ್ ದ ಸೂಟಬಿಲಿಟಿ. ದಿಸ್ ಇಸ್ ಇಂಪಾರ್ಟೆಂಟ್. ಸಿ, ಸೂಟಬಿಲಿಟಿ ಫಾರ್ ಅಪಾಯಿಂಟ್ಮೆಂಟ್ ಏನಿದೆ ಅದನ್ನ ನೋಡೋದಕ್ಕೆ ಕಂಪ್ಯೂಟರ್ ಟೆಸ್ಟ್ ನಿಮಗೊಂದು ಎಕ್ಸಾಮಿನರ್ಗೆ ಒಂದು ಟೂಲ್ ಆಗಿ ಹೆಲ್ಪ್ ಮಾಡ್ತಿದೆ. ನೆಕ್ಸ್ಟ್, ಇದನ್ನ ಟೋಟಲ್ ಮಾರ್ಕ್ಸ್ ಅಗ್ರಿಗೇಟ್ ರಿಟರ್ನ್ ಅಂತ ವೈವಾಗೆ ಆಡ್ ಮಾಡೋದಿಲ್ಲ ಅಂತ ಹೇಳ್ತಿದೀವಿ. ವಿಚ್ ಮೀನ್ಸ್ ದಟ್ ರಿಟರ್ನ್ ಅಂದ್ರೆ ಮೇನ್ಸ್ ಎಕ್ಸಾಮ್ ನ ಮಾರ್ಕ್ಸ್ ಪ್ಲಸ್ ನಿಮ್ಮ ವೈವಾಗೆ ಇರುವಂತ 100 ಮಾರ್ಕ್ಸ್ ಏನಿದೆ, ಈ 2 ಮಾರ್ಕ್ಸ್ ನ ಆಡ್ ಮಾಡಿ. ಸೊ ಮೇನ್ಸ್ ನ 400 ಮಾರ್ಕ್ಸ್ ಪ್ಲಸ್ ವೈವಾದು 100 ಮಾರ್ಕ್ಸ್, ಟೋಟಲ್ 500 ಮಾರ್ಕ್ಸ್ಗೆ ನೀವೇ ಎಷ್ಟು ಬಂದಿದೆ ಅನ್ನೋದನ್ನ ನೋಡಿ ಅದರ ಬೇಸಿಸ್ ಮೇಲೆ ರ್ಯಾಂಕ್ ಲಿಸ್ಟ್ ರೆಡಿ ಆಗೋದು. ಕ್ಲಿಯರ್? ಆ ರ್ಯಾಂಕ್ ಲಿಸ್ಟ್ ಅಲ್ಲಿ ನೀವು ಯಾವ ರ್ಯಾಂಕ್ ಅಲ್ಲಿ ಇದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಪೋಸ್ಟ್ ಯಾವ್ದು ಅನ್ನೋದು, ಎಲ್ಲಿ ಇದೆ, ಎಲ್ಲಿ ಸಿಗತ್ತೆ ಅನ್ನೋದನ್ನು ಎಲ್ಲಾನು ಡಿಸೈಡ್ ಆಗತ್ತೆ. ಸೊ ಅಂಡ್ ಮೆರಿಟ್ಗೂ ಅದನ್ನೇ ನಾವು ಡಿಸೈಡ್ ಮಾಡ್ತಿರೋದು. ಸೊ ಫೈನಲ್ ಮೆರಿಟ್ ಲಿಸ್ಟ್ಗೆ ಹೋಗೋದಿಕ್ಕೂ ನೀವು ಅದರ ಅಗ್ರಿಗೇಟ್ ಅಲ್ಲೇನೆ ಹೋಗೋದು. ಇದಿಷ್ಟು ನಿಮಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗುವಂತ ಒಂದು ಪೋರ್ಷನ್. ಈಗ ಇದ್ರ ಜೊತೆಗೆ ರಿಗಾರ್ಡಿಂಗ್ B and C, such of those candidate who desire to answer in Kannada may do so. B and C ಅಂತಂದ್ರೆ B ಮೇನ್ಸ್ ನ ಸಿಲೆಬಸ್ ಹೇಳ್ತಿದೆ, C ವೈವಾ ಬಗ್ಗೆ ಹೇಳ್ತಿದೆ. ಈ ಎರಡು ಮೇನ್ಸ್ ಅಲ್ಲಿ ಹಾಗೂ ವೈವಾನಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೆ ಆನ್ಸರ್ ಮಾಡಬಹುದು. ಕ್ಲಿಯರ್? ಸೊ ವೈವಾನಲ್ಲೂ ನೀವು ಕನ್ನಡದಲ್ಲೂ ವೈವಾ ಕೊಡಬಹುದು, ಇಂಗ್ಲಿಷ್ ಅಲ್ಲೂ ವೈವಾ ಕೊಡಬಹುದು. ಎಲ್ಲ ಆಪ್ಷನ್ಸ್ ಇಲ್ಲ ಇಲ್ಲಿ, ಹಿಂದಿ ತೆಲುಗು ಎಲ್ಲ ಇಲ್ಲ. ಜನರಲ್ ಆಗಿ ನಾವು ಇಂಗ್ಲಿಷ್ ಅಲ್ಲಿ ನಡೆಸ್ತಿರೋದು, ಆದ್ರೆ ನೀವು ಬೇಕಿದ್ರೆ ಕನ್ನಡದಲ್ಲೂ ಆನ್ಸರ್ ಮಾಡಬಹುದು, ಅಷ್ಟೇ ಹೇಳ್ತಿರೋದು. ಕ್ಲಿಯರ್? ಇದು ನಾನೀಗ ನಿಮ್ಗೆ ಹೇಳ್ತಿರುವ ಹೈಲೈಟ್ ಮಾಡ್ತಿರುವ ಪ್ರತಿಯೊಂದು ಪಾಯಿಂಟ್ನು ನೀವು ಒಂದ್ಸತಿ ಗಮನ ಇಟ್ಟು ಓದಿ. ಬಿಕಾಸ್ ಈ ನೋಟಿಫಿಕೇಶನ್ ತುಂಬಾ ಚೇಂಜಸ್ ಕೊಟ್ಟಿದೆ ಅಂಡ್ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ದಾರೆ. ಸೊ ಇಂಪಾರ್ಟೆಂಟ್ ಇದು ಎಲ್ಲಾನು ನೀವು ಓದ್ಕೊಳ್ಳೋದು. ಎಲಿಜಿಬಿಲಿಟಿ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ಸ್ ಅಂಡ್ ವೈವಾ. ಈಗ ಇದು ಇನ್ನೊಂದು ಇಂಪಾರ್ಟೆಂಟ್ ಪೋರ್ಷನ್. ಏನಕ್ಕಂದ್ರೆ ನಾವೇನ್ ಕಟ್ ಆಫ್ ಮತ್ತೆ ಮೆರಿಟ್ ಬಗ್ಗೆ ಮಾತನಾಡಿದೀವಿ, ಅದು ಇಲ್ಲಿದೆ. ಏನು? ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸ್ ಆಫ್ ಪ್ರಿಲಿಮಿನರಿ 50, ಯಾರಿಗೆ? SC ST ಮತ್ತೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರುವಂತವರಿಗೆ. ಉಳಿದಂತ ಸ್ಟೂಡೆಂಟಿಗೆ ಇದು 50, ಉಳಿದಂತ ಸ್ಟೂಡೆಂಟ್ಸಿಗೆ 60. ಅಂದ್ರೆ OBC ಅಂಡ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ 60 ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್. ನೀವು 60 ಪಾಸಿಂಗ್ ಮಾರ್ಕ್, ಮಿನಿಮಮ್ ಅಂತಂದ್ರೆ ಪಾಸಿಂಗ್ ಮಾರ್ಕ್. ಕಾಲೇಜಲ್ಲಿ 33 ಪಾಸಿಂಗ್ ಮಾರ್ಕ್, ಆ ತರ ಇಲ್ಲಿ ಪ್ರಿಲಿಮ್ಸ್ ಪಾಸಿಂಗ್ ಮಾರ್ಕ್ 60 ಮಾರ್ಕ್. ಓಕೆ, ನೆಕ್ಸ್ಟ್, ಫ್ರಮ್ ಅಮಂಗ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಎಲಿಜಿಬಲ್ ಫಾರ್ ದ ರಿಟರ್ನ್ ಎಕ್ಸಾಮಿನೇಷನ್ ಆಸ್ ಪರ್ ದ ಕ್ಲಾಸ್ 1. ಇದ್ರ ಪ್ರಕಾರ ಈಗ 50 ಮತ್ತೆ 60 ಮೇಲೆ ಬಂದಿದ್ದೀರಿ. ಸೊ ನೀವು ಎಲಿಜಿಬಲ್ ಆಗಿದ್ರೆ ಎಕ್ಸಾಮ್ ತಗೊಳ್ಳೋದಕ್ಕೆ. ಅಬೌವ್ ಆಸ್ ಫಾರ್ ಆಸ್ ಮೇ ಬಿ ಸಚ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆಸ್ ಈಸ್ ಈಕ್ವಲ್ ಟು 10 times the number of vacancies. Now 10 times the number of vacancy ಅಂದ್ರೆ 158 ಪೋಸ್ಟ್, ಅದಕ್ಕೆ 10ರಷ್ಟು 1580 1580 ಸ್ಟೂಡೆಂಟ್ಸ್, ಅದೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ನ ನಾವು ಮೇನ್ಸ್ಗೆ ತಗೊಳ್ಳೋದಕ್ಕೆ ಎಲಿಜಿಬಲ್ ಮಾಡ್ತೀವಿ. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಪಾಯಿಂಟ್ ಕ್ಲಿಯರ್. ಏನಂತಂದ್ರೆ ನೀವು 1000 ಅಲ್ಲ, ಬೇಕಾದ್ರೆ 10,000 ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಲಿ, ಅಪ್ಲೈ ಮಾಡಿದಂತ ಅಷ್ಟು ಸ್ಟೂಡೆಂಟ್ಸ್ ಅಲ್ಲಿ ನಿಮ್ಮನ್ನ ಫಸ್ಟ್ ಎಲಿಮಿನೇಷನ್ ಗೆ ರೂಲ್ ಏನು 50 ಮೇಲೆ ಅಥವಾ 60 ಮೇಲೆ ಬಂದಿರಬೇಕು. ಇದು ಬಂದ್ರೆ ಸಾಲದು, ಇದು ಬಂದ ಮೇಲೂ ಸಹ ನೀವು
ಇದು ಬಂದ್ಮೇಲೆನು ನಿಮಗೆ 1:10 1:10 ಅಂತಂದ್ರೆ 1580 158ಗೆ 10 ಟೈಮ್ಸ್ ಅಂತಂದ್ರೆ ಇಷ್ಟು ಸ್ಟೂಡೆಂಟ್ಸ್ ಮೇನ್ಸ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಓಕೆ, ಇವರು ಮೇನ್ಸ್ಗೆ ಎಲಿಜಿಬಲ್ ಆಗ್ತಿರೋಂಥ ಸ್ಟೂಡೆಂಟ್ಸ್. ಈಗ ಇವರಾದ ನಂತರ ಟಾಪ್ ಅಲ್ಲಿರುವಂತ ಯಾರು 1580 ಅಂದ್ರೆ ಟಾಪ್ ಇಂದ 1580 ತನಕ ಬರುವ ಸ್ಟೂಡೆಂಟ್ಸ್ ನ ಮಾತ್ರ ಮೇನ್ಸ್ಗೆ ಎಲಿಜಿಬಲ್ ಮಾಡ್ತಿರೋದು. Having regard to the number of vacancies in each reserve category selected in the order of merit, shall be called for mains examination. ಸದ್ಯಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ತಗೊಳ್ಬೇಕು. ಪ್ರಿಲಿಮ್ಸ್ಗೆ ಮುಂಚೆ ನೀವು ತಿಳ್ಕೊಬೇಕಾದ್ರು ಈ ಒಂದು ಇಂಪಾರ್ಟೆಂಟ್ ರೂಲ್. ಸೊ ನಿಮ್ಮ ಒಂದು ಸ್ಕೋರ್ ಏನಿದೆ ಅಟ್ಲೀಸ್ಟ್ 60-50 ನಿಮ್ಗೆ ಪಾಸಿಂಗ್ ಮಾರ್ಕ್ ಅಂತ ಅನ್ಕೊಂಡ್ರೆ ತಲೆಯಲ್ಲಿ ಡೆಫಿನೆಟ್ಲಿ ಅದಕ್ಕಿಂತ ಕಮ್ಮಿನೇ ಬರೋದು. ಸೊ ನಿಮಗೆ ಅಟ್ಲೀಸ್ಟ್ ನಿಮ್ ತಲೆಯಲ್ಲಿ ಪಿಕ್ಚರ್ ಶುಡ್ ಬಿ 80. ಅದು ರಿಸರ್ವ್ ಕ್ಯಾಟಗರಿ ಆಗ್ಲಿ ಅನ್ರಿಸರ್ವ್ ಕ್ಯಾಟಗರಿ ಆಗ್ಲಿ 80 ನಿಮಿಗೋಸ್ಕರ ನೀವು ಸೆಟ್ ಮಾಡ್ಕೋಬೇಕಾಗಿರುವಂತ ಒಂದು ಕಟ್ ಆಫ್ ಮಾರ್ಕ್. ಅದನ್ನ ನೀವು ಅಚೀವ್ ಮಾಡೋದಿಕ್ಕೆ ಎಷ್ಟು ಆಗತ್ತೋ ಅಷ್ಟು ಪ್ರಾಕ್ಟೀಸ್ MCQs ಬರೀರಿ, ಅಷ್ಟು ಟೆಸ್ಟ್ ತಗೊಳ್ಳಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ. ಯಾವುದೇ ಟೆಸ್ಟ್ ನೀವು ತಗೊಂಡ್ರು 80 ಅಬವ್ ಮಾರ್ಕ್ಸ್ ಬರಲೇಬೇಕು. 80 ಅಬವ್ ಮಾರ್ಕ್ಸ್ ಬರ್ತಿದೆ ಅಂತಂದ್ರೆ ನೀವು ಈ ಒಂದು ಝೋನ್ ಅಲ್ಲಿ ಇದೀರಿ, ನೀವು ಸೆಲೆಕ್ಟ್ ಆಗಿ ಮೇನ್ಸ್ ಬರೀತೀರಿ. ಅಂಡ್ ಸಿಂಗಲ್ ಪಬ್ಲಿಕೇಶನ್ ನ ಬುಕ್ಸ್ ತಗೊಳ್ಳಿ ಅಂತ ಹೇಳಿದೆ. ಸಿಂಗಲ್ ಪಬ್ಲಿಕೇಶನ್ ಆಗಬಹುದು ಅಥವಾ ಬೇರೆ ಯಾವ್ದು ಯೂನಿವರ್ಸಲ್ ಆಗಬಹುದು. ಸಬ್ಜೆಕ್ಟ್ ವೈಸ್ ನಿಮಗೆ MCQs ಇರುತ್ತೆ. ಅಂಡ್ ನಮ್ಮ ಸಿಲೆಬಸ್ಗೆ ರಿಕ್ವೈರ್ಡ್ ಸಬ್ಜೆಕ್ಟ್ಸ್ ಯಾವ್ಯಾವ ಬುಕ್ ಅಲ್ಲಿ ಇದೆ ಆ ಬುಕ್ ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆ ಬುಕ್ ಅಲ್ಲಿ ಪ್ರಾಕ್ಟೀಸ್ MCQs ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಅಟ್ಲೀಸ್ಟ್ 100 MCQs ನೀವು ಸಾಲ್ವ್ ಮಾಡಲೇಬೇಕು. ಕ್ಲಿಯರ್? ಸೊ ಇದು ನೀವು ಮಾಡಬೇಕು. ಪ್ಲಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇದು ಮಾಡಿದ್ರೆ ಡೆಫಿನೆಟ್ಲಿ ನೀವು ಪ್ರಿಲಿಮ್ಸ್ 100% ಪಾಸ್ ಆಗ್ತೀರಿ. ಎಷ್ಟೇ ಕ್ರೈಟೀರಿಯಾ ಕೊಡ್ಲಿ ನೀವು ಪಾಸ್ ಆಗೋದು ನಿಮ್ ಕೈಯಲ್ಲಿದೆ. ಸೊ ಫಾರ್ ವಿಚ್ ಯು ಹ್ಯಾವ್ ಟು ಸ್ಟ್ರೈವ್ ಅಂಡ್ ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟ್, ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸ್ ಇನ್ ಈಚ್ ಪೇಪರ್ ಆಫ್ ಮೇನ್ಸ್. ಈಗ ಮೇನ್ಸ್ ಅಲ್ಲಿ ಪಾಸ್ ಆಗೋದಕ್ಕೆ ಮಿನಿಮಮ್ ಮಾರ್ಕ್ಸ್ 40 ಮಾರ್ಕ್ಸ್ SC/ST ಕ್ಯಾಂಡಿಡೇಟ್ಸ್ಗೆ, ರಿಸರ್ವ್ ಕ್ಯಾಂಡಿಡೇಟ್ಸ್ಗೆ, ಹಾಗೆ 50 ಮಾರ್ಕ್ಸ್ ಯಾರಿಗೆ? ಬೇರೆಲ್ಲ ಕ್ಯಾಂಡಿಡೇಟ್ಸ್ಗೆ, OBC ಅಂಡ್ ಜನರಲ್ ಕ್ಯಾಂಡಿಡೇಟ್ಸ್ಗೆ. ಸೊ ಈಗ ಪ್ರಿಲಿಮ್ಸ್ ಇದಾಯ್ತು, ಪಾಸ್ ಆಗಿ ನೀವು ಮೇನ್ಸ್ಗೆ ಅಂತಂದಾಗ ಅಗೇನ್ ನೀವು ಫೀಸ್ ಕಟ್ಟಿ ಮೇನ್ಸ್ ತಗೊಳ್ಳೋದು. ಈಗ ಮೇನ್ಸ್ ತಗೊಂಡಾಗ 40 ಮಾರ್ಕ್ಸ್ ರಿಸರ್ವ್ ಕ್ಯಾಂಡಿಡೇಟ್ಸ್ ಅಂದ್ರೆ ಎಲ್ಲಾ ಪೇಪರ್ ಅಲ್ಲೂ ಇನ್ ಈಚ್ ಪೇಪರ್ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸ್ ಇನ್ ಈಚ್ ಪೇಪರ್ ಅಂದ್ರೆ ಔಟ್ ಆಫ್ 100 40, ಔಟ್ ಆಫ್ 100 50 ಎಲ್ಲ ಪೇಪರ್ ಅಲ್ಲಿ ಬರಬೇಕು ಸಪ್ರೇಟ್ ಆಗಿ. ಇದಾದ್ಮೇಲೆ ಫ್ರಮ್ ಅಮಂಗ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಎಲಿಜಿಬಲ್ ಫಾರ್ ವೈವಾ. ಈಗ ನೀವು ಪಾಸ್ ಆದ್ರಿ ಒಂದು ರೌಂಡ್ ಆಯ್ತು, ಮೆರಿಟ್ಗೆ ನೋಡ್ಬೇಕಲ್ಲ. ಸೊ ಮೆರಿಟ್ಗೆ ಹೆಂಗೆ ಅಂತಂದ್ರೆ ಫ್ರಮ್ ಅಮಂಗ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಎಲಿಜಿಬಲ್ ಫಾರ್ ವೈವಾ ಆಸ್ ಪರ್ ದ ಕ್ಲಾಸ್ 3 above, as far as may be, such number of candidates as is equal to 3 times the number of vacancies notified. ಈಗ number of vacancies 158. ಕ್ವಿಕ್, ಯಾರ ಹತ್ರ ಆದ್ರೂ ಕ್ಯಾಲ್ಕುಲೇಟರ್ ಇದ್ರೆ 158 into 3 ಎಷ್ಟು? 474. ವೆರಿ ಗುಡ್. 474 ಹೇಗ್ ಬಂತು ಅಂದ್ರೆ 158 ಪೋಸ್ಟ್ ಇದೆ, ಅದಕ್ಕೆ 3ರಷ್ಟು. ಸೊ 474. ಈಗ 474 ಸ್ಟೂಡೆಂಟ್ಸ್ ಮಾತ್ರ ಇಂಟರ್ವ್ಯೂ ಕೊಡೋದಕ್ಕೆ ಎಲಿಜಿಬಲ್ ಆಗೋದು. ಸೊ 474ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಏನೇ ಮೇನ್ಸ್ ಪಾಸ್ ಆಗಬಹುದು. ಆದ್ರೆ ನಾವು ಟಾಪ್ 474 ಸ್ಟೂಡೆಂಟ್ಸ್ ನ ಮಾತ್ರ ಎಕ್ಸಾಮ್ ತಗೊಳ್ಳೋದಕ್ಕೆ ಅಲೌ ಮಾಡೋದು. ಅಂದ್ರೆ ಮೇನ್ಸ್ ಇಂಟರ್ವ್ಯೂ ಕೊಡೋದಕ್ಕೆ, ಮೇನ್ಸ್ ನಂತರ ಇಂಟರ್ವ್ಯೂ ಕೊಡೋದಕ್ಕೆ ಬರೀ 474 ಸ್ಟೂಡೆಂಟ್ಸ್ ನ ಮಾತ್ರ ಅಲೌ ಮಾಡೋದು ಅಂತ ಹೇಳ್ತಿರೋದು. 474ಗಿಂತ ಕಮ್ಮಿನೇ ಇದ್ದಾರೆ ಅಂತಂದ್ರೆ ನೋ ಪ್ರಾಬ್ಲಮ್ ಅಟ್ ಆಲ್. ಅಲ್ಲ ಅದಕ್ಕಿಂತ ಜಾಸ್ತಿ ಇದ್ದಾರೆ ಅಂತಂದ್ರು ನಾವು ಬರೀ ಟಾಪ್ ಮೆರಿಟ್ ಅಲ್ಲಿ ಇರುವಂತ 474 ಸ್ಟೂಡೆಂಟ್ಸ್ಗೆ ಅಷ್ಟೇ ಅಲೌ ಮಾಡ್ತಿರೋದು.
ಇದು ಎಲ್ಲಿಗೆ ವೈವಾ ತಗೊಳ್ಳೋದಕ್ಕೆ. ಈಗ ಈ 474 ಸ್ಟೂಡೆಂಟ್ಸ್ ಏನ್ ವೈವಾ ತಗೊಳ್ತಿದ್ದಾರೆ ಬೇಸ್ಡ್ ಆನ್ ಒನ್ ಥರ್ಡ್ ಕ್ರೈಟೀರಿಯಾ ಇದರಲ್ಲಿ ಇವರಿಗೆ ನೆಕ್ಸ್ಟ್ ವೈವಾನಲ್ಲಿ ಅಗೇನ್ 100 ಮಾರ್ಕ್ಸ್ ವೈವಾ ಇದೆ. ಅದರಲ್ಲಿ ನೀವು 25 ಮಾರ್ಕ್ಸ್ ನಾವೇನ್ ಆಡ್ ಮಾಡ್ತಿಲ್ಲ ಕಂಪ್ಯೂಟರ್ ಟೆಸ್ಟ್. ಅದೇನಿದ್ರು ಬರೀ ಇವ್ರಿಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಇಲ್ವಾ ಅಂತ ಅಸೆಸ್ ಮಾಡೋದಕ್ಕೆ ಎಕ್ಸಾಮಿನರ್ಗೆ ಒಂದು ಹೆಲ್ಪ್ ಆಗ್ತಿದೆ ಅಷ್ಟೇನೆ. ಬೇಸ್ಡ್ ಆನ್ ದಟ್ ಅವ್ರು ನಿಮ್ಮನ್ನ ಜಡ್ಜ್ ಮಾಡ್ಕೊಳ್ತಾರೆ. Minimum marks for pass of interview Viva is 40 for candidates belonging to SC. SC/ST students ಗೆ 100 ಅಲ್ಲೂ 40 ಬಂದ್ರೇನೆ ನೀವು ಜಡ್ಜ್ ಆಗೋದು. ಅಂಡ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಉಳಿದಂತ ಸ್ಟೂಡೆಂಟ್ಸ್ ಮತ್ತೆ 50. ಓಕೆ, 50 ಮಾರ್ಕ್ಸ್ ಫಾರ್ ಅದರ್ ಸ್ಟೂಡೆಂಟ್ಸ್. ಉಳಿದ ಎಲ್ಲಾ ಸ್ಟೂಡೆಂಟ್ಸಿಗೂ 50 ಮಾರ್ಕ್ಸ್ ಬಂದ್ರೆ ನೀವು ಪಾಸ್ ಆಗಿದ್ದೀರಿ ಅಂತ. ಡನ್. ಇಷ್ಟು ನೀವು ಹರ್ಡಲ್ಸ್ ನ ಪಾಸ್ ಆದ್ಮೇಲೆ ಪ್ರೊವೈಡೆಡ್ ದಟ್ ನೋ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಸೆಕ್ಯೂರ್ಡ್ ಲೆಸ್ ದ್ಯಾನ್ ಮಿನಿಮಮ್ ಮಾರ್ಕ್ಸ್ ಸ್ಪೆಸಿಫೈಡ್ ಅಬೌವ್. ಇದಕ್ಕಿಂತ ಕಮ್ಮಿ ಎಲ್ಲೂ ಇರಬಾರ್ದು. ಇಷ್ಟು ನಿಮಗೆ ಮಾರ್ಕ್ಸ್ ಬಂದಿದೆ ಅಂತ ಅಂದಾಗ ಇನ್ ಎನಿ ಪೇಪರ್ ಆಫ್ ದ ಮೀನ್ಸ್ ಎಕ್ಸಾಮಿನೇಷನ್ ಶಾಲ್ ಬಿ ಎಲಿಜಿಬಲ್ ಫಾರ್ ವೈವಾ. In any paper of mains examination or in viva shall be eligible for appointment. ಯಾವುದೇ ಒಂದು ಪೇಪರ್ ಅಲ್ಲಿ ಮೇನ್ಸ್ ಅಲ್ಲಿ ಕೊಟ್ಟಂತ ಮಾರ್ಕ್ಸ್ ಗಿಂತ ಕಮ್ಮಿ ಬಂದಿರಬಾರ್ದು. ಅಂಡ್ ಯಾವುದೇ ಒಂದು ವೈವಾನಲ್ಲಿ ಹೇಳಿದಂತ ಮಾರ್ಕ್ಸ್ ಗಿಂತ ಕಮ್ಮಿ ಬಂದಿರಬಾರ್ದು ಅಂತಂದ್ರೆ ಮಾತ್ರ ದೇ ಆರ್ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಸಿವಿಲ್ ಜಡ್ಜ್. ಇನ್ನು ನೀವು ಜಡ್ಜ್ ಆದ್ರಿ ಅಂತ ಎಲ್ಲೂ ಹೇಳಿಲ್ಲ. ಯು ವಿಲ್ ಬಿ ಅಪಾಯಿಂಟೆಡ್ ಆಸ್ ಸಿವಿಲ್ ಜಡ್ಜ್ ಅಂತೆಲ್ಲ ಹೇಳ್ತಿರೋದು. ಈಗಲೂ ಹೇಳ್ತಿರೋದು ಯು ವಿಲ್ ಬಿ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಅಂತ. ಓಕೆ, there is very much big difference between appointed as civil judge and eligible for appointment. ಇಷ್ಟು ಮಾಡಿದ್ರು ನೀವೇನೋ ಎಲಿಜಿಬಲ್. ನೆಕ್ಸ್ಟ್, ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC/ST ಮತ್ತೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಹ್ಯಾಸ್ ಟು ಸೆಕ್ಯೂರ್ ಫಾಲೋಯಿಂಗ್ ಮಿನಿಮಮ್ ಮಾರ್ಕ್ಸ್ ಇನ್ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ in order to be considered for selection under general category. ಈಗ ನೀವು ನೋಡಿರಬಹುದು ಸೆಲೆಕ್ಷನ್ ಆಗಿದ ನಂತರ ಫೈನಲ್ ಲಿಸ್ಟ್ ಬರುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ ಕ್ಯಾಟಗರಿ ಕ್ಲೇಮ್ಡ್ ಮತ್ತೆ ಕ್ಯಾಟಗರಿ ಯಾವ್ದ್ರಲ್ಲಿ ಮಾರ್ಕ್ಸ್ ಅವರಿಗೆ ನಾವು ಜನರಲ್ ಕ್ಯಾಟಗರಿ ಕೊಟ್ಟಿದೀವಿ ಅಂತ. ಸೊ ಕ್ಯಾಟಗರಿ ಕ್ಲೇಮ್ 2A 2B 3A 3B ಆಗಿರುತ್ತೆ. ಆದ್ರೆ ಒಳ್ಳೆ ಮಾರ್ಕ್ಸ್ ಅಲ್ಲಿ ಅವರು ಪಾಸ್ ಆಗಿದ್ದಾರೆ ಅಂತಂದ್ರೆ ಅವರನ್ನ ನಾವು ಜನರಲ್ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಫೈನಲ್ ಸೆಲೆಕ್ಷನ್ ಅಲ್ಲಿ ಏನಕ್ಕೆ ಅಂತಂದ್ರೆ ಅವಾಗ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಪೋಸ್ಟ್ ಕೂಡ ಅದೇ ರೀತಿ ಅಲಾಟ್ ಆಗುತ್ತೆ. ಸೊ ಈಗ ಈ ಜನರಲ್ ಕ್ಯಾಟಗರಿಗೆ ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ ನ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಪ್ರಿಲಿಮ್ಸ್ ಅಲ್ಲಿ 60ಕ್ಕಿಂತ ಮೇಲೆ ಬಂದಿದ್ರೆ, ಮೇನ್ಸ್ ಅಲ್ಲಿ 50ಕ್ಕಿಂತ ಮೇಲಿದೆ, ವೈವಾನಲ್ಲಿ 50ಕ್ಕಿಂತ ಮೇಲಿದೆ. ಅಂದ್ರೆ ರಿಕ್ವೈರ್ಡ್ ಬೇರೆ ಸ್ಟೂಡೆಂಟ್ಸ್ ಏನ್ ಕ್ಯಾಟಗರಿ ಕೊಟ್ಟಿದೀವೋ ಅದ್ರಲ್ಲಿ ನೀವು ಕ್ವಾಲಿಫೈ ಆಗ್ತಿದ್ದೀರಿ ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂತಂದಾಗ ನಿಮ್ಮನ್ನ ನಾವು ಜನರಲ್ ಕ್ಯಾಟಗರಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್? ಇಷ್ಟು ಡೀಟೇಲ್ ಆಗಿ ಬರ್ದಿರೋಂಥದ್ದು ಇದು ಮೊದಲ ನೋಟಿಫಿಕೇಶನ್. ಓಕೆ, ನೆಕ್ಸ್ಟ್ ಸಿ ಈ ಪಾಯಿಂಟ್ ಅಗೇನ್ ಇಂಪಾರ್ಟೆಂಟ್. ಪ್ರೊಬೇಷನ್ ಅಂಡ್ ಟ್ರೈನಿಂಗ್ ಇದನ್ನು ನಾವು ಕ್ಲಾರಿಟಿ ಇರ್ಲಿಲ್ಲ ಮುಂಚೆ. ಇಲ್ಲಿ ಅಂದ್ರೆ ಗೊತ್ತಿತ್ತು ಪ್ರಾಕ್ಟಿಕಲಿ ಹೀಗೆ ಅಂತ, ನೋಟಿಫಿಕೇಶನ್ ಅಲ್ಲಿ ಏನ್ ಬರ್ದಿರ್ಲಿಲ್ಲ. ಏನಂತಂದ್ರೆ ಕ್ಯಾಂಡಿಡೇಟ್ ಹೂ ಇಸ್ ಸೆಲೆಕ್ಟೆಡ್ ಅಂಡ್ ಅಪಾಯಿಂಟೆಡ್ ಇದಾದ್ಮೇಲೆ ಫೈನಲ್ ಲಿಸ್ಟ್ ಬಂದ್ಮೇಲೆ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ನಡೆಯುತ್ತೆ, ಪೊಲೀಸ್ ವೆರಿಫಿಕೇಶನ್ ನಡೆಯುತ್ತೆ. ಅದಾದ್ಮೇಲೆ ನಿಮಗೆ ಫೈನಲ್ ಮನೆಗೆ ಆರ್ಡರ್ ಬರುತ್ತೆ ದಟ್ ನೀವು ಸೆಲೆಕ್ಟ್ ಆಗಿದ್ದೀರಿ ಆಸ್ ಅ ಜಡ್ಜ್ ಅಂತ. ಸೊ ಈಗ ಅದರಲ್ಲಿ ಅಪಾಯಿಂಟ್ ಆಗಿದ್ದೀರಿ ಅಂತಂದ್ಮೇಲೆ ಇನಿಷಿಯಲಿ ಆನ್ ಪ್ರೊಬೇಷನ್ ಫಾರ್ 2 years ಆರ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ 2 ವರ್ಷಕ್ಕೆ ನೀವು ಪ್ರೊಬೇಷನ್ ಅಲ್ಲಿ ಇದ್ದೀರಿ, ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇದ್ದೀರಿ, ಅಥವಾ ಅದಕ್ಕಿಂತ ಜಾಸ್ತಿ ಬೇಕಿದ್ರೆ ಇಫ್ ನೆಸೆಸರಿ. ಫರ್ದರ್ ಇದಾದ್ಮೇಲೆ ಒಂದು ಡಿಕ್ಲರೇಷನ್ ಆಫ್ ಪ್ರೊಬೇಷನರಿ ಎಕ್ಸಾಮ್ ಇರುತ್ತೆ, ದೆನ್ ನೀವು ಕಂಟಿನ್ಯೂ ಆಗ್ತೀರಿ. Further, the candidate must undergo such training as may be specified by High Court. So ನಾವು ಟ್ರೈನಿಂಗ್ ಇದೆ, ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಇರುತ್ತೆ ನಿಮಗೆ. ಅಂಡ್ ಅದಾದ ನಂತರ ನಾವು ಪೋಸ್ಟಿಂಗ್ಸ್ ಅಂತ ನಿಮಗೆ ಅಲಾಟ್ ಆಗಿ ಆ ಒಂದು ಏರಿಯಾಲಿ ನೀವು ಸರ್ವ್ ಮಾಡ್ತೀರಿ. ಕ್ಯಾಂಡಿಡೇಟ್ ಶೆಲ್ ಪಾಸ್ ದ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KPSC. ಸೊ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆಗ್ಲಿ ಎಲ್ಲರೂ ಎಕ್ಸಾಮ್ ತಗೊಳ್ಬಹುದು. ಕನ್ನಡ ಸದ್ಯಕ್ಕೆ ನಾವು ಎಕ್ಸಾಮ್ಗೋಸ್ಕರ ಪಾಸ್ ಆಗಿರ್ತೀವಿ. ಅದಾದ್ಮೇಲೆ ಇಲ್ಲಿ ಕನ್ನಡ ಶೆಲ್ ಪಾಸ್ ದ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್.
ನೀವು ಜಡ್ಜ್ ಆಗೋದ್ಮೇಲೂ ನಿಮಗೊಂದು KPSC ಕಡೆಯಿಂದ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಅಂತ ಕಂಡಕ್ಟ್ ಆಗುತ್ತೆ. In accordance to Karnataka Civil Services and Kannada Language Examination Rule 1974, if the candidate has not already passed, ಇದು ಯಾರಿಗೆ ಅಂತಂದ್ರೆ ಕಂಪಲ್ಸರಿ 10th ಅಲ್ಲಿ ಕನ್ನಡ ಇರಬೇಕು ಅನ್ನೋದು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ರೂಲ್ 1974 ಹೇಳುತ್ತೆ. ಕಂಪಲ್ಸರಿ 10th ಸ್ಟ್ಯಾಂಡರ್ಡ್ ಕನ್ನಡ ನೀವು ಬರ್ದಿರ್ಬೇಕು. ಇಲ್ಲ, ತುಂಬಾ ಜನರಿಗೆ ಇರೋದಿಲ್ಲ. ಸೊ ಇಲ್ಲ ಅಂತಂದ್ರು ನೀವು ಜುಡಿಷರಿ ಎಕ್ಸಾಮ್ಗೇನೋ ಎಲಿಜಿಬಲ್ ಆಗಿದ್ದೀರಿ, ಈ ಟ್ರೈನಿಂಗ್ ಅಲ್ಲೂ ಇದೀರಿ. ಈ ಡ್ಯೂರೇಷನ್ ಅಲ್ಲಿ ನಿಮಗೆ ಈ ಒಂದು ಫಾರ್ಮಾಲಿಟಿಯಲ್ಲೇ ಆಗಿರಬಹುದು, ಬಟ್ ಈ ಎಕ್ಸಾಮ್ ನಡೆಯುತ್ತೆ. ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಸ್ತಿರೋದು KPSC ಕಡೆಯಿಂದ. ಅಂಡ್ ಈ ಎಕ್ಸಾಮ್ ನ ನೀವು ಪಾಸ್ ಆಗ್ಬೇಕು. ಯಾರು 10th ಅಲ್ಲಿ ಅಥವಾ ರೂಲ್ಸ್ ರಿಗಾರ್ಡಿಂಗ್ ಯಾರು ಪಾಸ್ ಆಗಿಲ್ವೋ ಅವರಿಗೆ ಈ ಎಕ್ಸಾಮಿನೇಷನ್ ಅಂಡ್ ನೀವು ಪಾಸ್ ಆಗ್ಬೇಕು. ಕ್ಲಿಯರ್? ಅಗೇನ್ ಈ ಪಾಯಿಂಟ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು, ಬಿಕಾಸ್ ಇದು ಇಲ್ಲಾದ್ರೆ ಕ್ಲೀನ್ ಆಗಿ ಬರ್ದಿದ್ದಾರೆ. ಇದಕ್ಕೆ ಮುಂಚೆ ತನಕ ಈ ಪಾಯಿಂಟ್ ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರ್ಲಿಲ್ಲ ನೋಟಿಫಿಕೇಶನ್ ಅಲ್ಲಿ. ಇಲ್ಲಿ ಅದನ್ನ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ನೋ. ಓಕೆ, ಈ ವರ್ಷದ ಎಕ್ಸಾಮಿಗೆ. ಇದಲ್ಲದೆ ಫೀಸ್ ರಿವೈಸ್ ಆಗಿದೆ. ಫೀಸ್ ಎಷ್ಟು ಅಂತಂದ್ರೆ, ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಯಾವುದು ಅಂತಂದ್ರೆ ಕರ್ನಾಟಕ ವೆಬ್ಸೈಟ್. ನಾವೆಲ್ಲಿ ಈಗ ಇದನ್ನ ಆಕ್ಸೆಸ್ ಮಾಡಿದ್ವೋ ಅದೇ ವೆಬ್ಸೈಟ್ ಅಲ್ಲಿ, ಅದೇ ಇದು ಟ್ಯಾಬ್ ಅಲ್ಲೇನೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ ಅನ್ನೋದು ಬರುತ್ತೆ. ನೆಕ್ಸ್ಟ್, ಬಿಫೋರ್ ಫೈನಲ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಅದು ಎನ್ಶೋರ್ ಮಾಡ್ಕೊಳ್ಳಿ ನೀವೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡಿದೀವಿ. ಪ್ರಿಂಟ್ ಔಟ್ ಆಫ್ ದ ಅಪ್ಲಿಕೇಶನ್ ಶೆಲ್ ಆಲ್ಸೋ ಬಿ ಟೇಕನ್. ನೀವು ಒಂದ್ಸತಿ ಎಲ್ಲ ಆದ್ಮೇಲೆ ಪ್ರಿಂಟ್ ಔಟ್ ತೆಗೆದಿಟ್ಕೊಳ್ಳಿ ನಿಮ್ ಹತ್ರ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ತುಂಬಾ ಸತಿ ಆಕ್ಚುಲಿ ಇದು ಬೇಕಾಗತ್ತೆ. ಈಗ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಇಸ್ 12th March 2025. ನೆಟ್ ಬ್ಯಾಂಕಿಂಗ್, UPI ಎಲ್ಲಾದ್ರ ರೀತಿನೂ ನೀವು ಅಪ್ಲೈ ಮಾಡಬಹುದು. ಪ್ರಿಲಿಮ್ಸ್ ಎಕ್ಸಾಮಿಗೆ ಫೀಸ್ ಜನರಲ್ ಮೆರಿಟ್ 2A 2B 3A 3B ಅಂತ ಅಂದಾಗ ನಿಮಗೆ ಫೀಸ್ 1000 rupees. ಓಕೆ, ಫೀಸ್ ರಿವೈಸ್ ಆಗಿದೆ 1000 rupees. ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂತ ಅಂಡ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಫೀಸ್ ನಿಮಗೆ 500 marks. ರಿಸರ್ವ್ ಕ್ಯಾಟಗರಿಗೆ 500, ಉಳಿದು ಜನರಲ್ ಮತ್ತೆ OBCಗೆ 1000 rupees ಫೀಸ್. ಎಲ್ಲಿಗೆ? ಪ್ರಿಲಿಮ್ಸ್ ಎಕ್ಸಾಮಿಗೆ ಮಾತ್ರ. ಪ್ರಿಲಿಮ್ಸ್ ಪಾಸ್ ಆಗೋದ್ಮೇಲೆ ಮೇನ್ಸ್ ಮತ್ತೆ ದುಡ್ಡು ಕಟ್ಟಬೇಕು. ಎಷ್ಟು ಅಂದ್ರೆ 1500 ಜನರಲ್ ಮೆರಿಟ್ ಮತ್ತೆ ರಿಸರ್ವ್ ಕ್ಯಾಟಗರಿಗೆ. ದುಡ್ಡು ಕಟ್ಟೋದು ಪ್ರಶ್ನೆ ಅಲ್ಲ, ಆಕ್ಚುಲಿ ಮಾರ್ಕ್ಸ್ ತಗೊಳ್ಳೋದು ಪ್ರಶ್ನೆ. ಉಳಿದೆಲ್ಲ ಸ್ಟೂಡೆಂಟ್ಸ್ಗೆ 750 marks. ರಿಸರ್ವ್ ಕ್ಯಾಟಗರಿಗೆ ಬರ್ತಿದ್ರಿ ಅಂತಂದಾಗ 750 rupees ನಿಮಗೆ ಫೀಸ್ ಆಗತ್ತೆ. ಮೇನ್ಸಿಗೆ ಸಪ್ರೇಟ್ ಫೀಸ್ ಅಂಡ್ ಪ್ರಿಲಿಮ್ಸಿಗೆ ಸಪ್ರೇಟ್ ಫೀಸ್. ಓಕೆ, ಅಂಡ್ ಡ್ಯೂರೇಷನ್, ಇದೊಂದು ಏನ್ ಡ್ಯೂರೇಷನ್ ಅಲ್ಲಿ ನೀವು ಫೀಸ್ ಕಟ್ಟಿಲ್ಲ ಅಂತಂದ್ರೆ, ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಗೆ ಇಷ್ಟು ಡೇಟ್ ಒಳಗಡೆ ಫೀಸ್ ಕಟ್ಟಿ ಅಂತ ಹೇಳಿದ್ದಾರೆ ಅಂಡ್ ನೀವು ಅಷ್ಟರಲ್ಲಿ ಫೀಸ್ ಕಟ್ಟಿಲ್ಲ, ದೆನ್ ನಿಮ್ಮ ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗುತ್ತೆ. Guidelines relating to conducting examination to the candidate belonging to person with benchmark disability. ಇದು ಸ್ಪೆಸಿಫಿಕ್ ಆಗಿ ನೋಟಿಫಿಕೇಶನ್ ಇನ್ನು ಬೇರೆ ಇದರಲ್ಲಿ ನೋಡ್ಕೊಳ್ಳಿ. ಅಂಡ್ ಕ್ಯಾಂಡಿಡೇಟ್ ಶಾಲ್ ಆಪ್ಟ್ ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಏನೇನಿದೆ ಅಂದ್ರೆ ಬೆಂಗಳೂರು, ಧಾರವಾಡ, ಕಲಬುರ್ಗಿ, ಇದು 3 ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್. ಸೊ ಈ ಪ್ಲೇಸಸ್ ಅಲ್ಲಿ ನೀವು ಚೂಸ್ ಮಾಡ್ಕೋಬಹುದು. ಈ ಪ್ಲೇಸಸ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ನಡೆಯುತ್ತೆ. ಉಳಿದೆಲ್ಲ ನೀವು ಒಂದ್ಸತಿ ರೀಡಿಂಗ್ ಕೊಡಿ. ಸದ್ಯಕ್ಕೆ ನಮಗೆ ಇಷ್ಟು ಇಂಪಾರ್ಟೆಂಟ್, ಅಟ್ಮೋಸ್ಟ್ ಇಂಪಾರ್ಟೆಂಟ್ ಇರುವಂತ ಡೀಟೇಲ್ಸ್. ಇದೆಲ್ಲ ಫಾರ್ ಕ್ಲೇಮಿಂಗ್ ರಿಸರ್ವೇಶನ್, ಕನ್ನಡ ಮೀಡಿಯಂ ರಿಸರ್ವೇಶನ್ ಆದ್ರೆ ಫಸ್ಟ್ ಇಂದ 10th ಸ್ಟ್ಯಾಂಡರ್ಡ್ ಕನ್ನಡದಲ್ಲಿ ಓದಿರ್ಬೇಕು. ಇದೆಲ್ಲ ನೀವು ರಿಕ್ವೈರ್ಡ್ ಇದು ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದೆಲ್ಲ ನೀವು ನೋಡ್ಕೊಳ್ಳಿ. ಡಿಸ್ಕ್ವಾಲಿಫಿಕೇಶನ್ ಫಾರ್ ಅಪಾಯಿಂಟ್ಮೆಂಟ್, ಫೈನಲ್ ಆಗಿ ನೀವು ಯಾವಾಗ ಪ್ರಿಲಿಮ್ಸ್ ಎಲ್ಲ ಪಾಸ್, ಮೇನ್ಸ್ ಇಂಟರ್ವ್ಯೂ ಪಾಸ್ ಆದ್ಮೇಲೆನೂ ನಿಮ್ಮನ್ನ ನಾವು ಡಿಸ್ಕ್ವಾಲಿಫೈ ಮಾಡಬಹುದು. ಇದೊಂದು ಬೇಸಿಕ್ ಇದ್ ನೋಡ್ಕೊಳ್ಳಿ. ಮ್ಯಾರಿಟಲ್ ಸ್ಟೇಟಸ್ ಆಫ್ ಕ್ಯಾಂಡಿಡೇಟ್ ಇಸ್ ಬೈಗೇಮಸ್. 2 ಮದುವೆ ಆಗಿದ್ರೆ ಕೂಡ ನಿಮಗೆ ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ನೀವೇನ್ ಬ್ಯಾಕ್ ಗ್ರೌಂಡ್ ಚೆಕ್ ನಡೆಯುತ್ತೆ, ಪೊಲೀಸ್ ವೆರಿಫಿಕೇಶನ್, ಅದ್ರಲ್ಲಿ ಇದೆಲ್ಲ ಯಾವ್ದಾದ್ರು ಬೇರೆ ಎಕ್ಸಾಮ್ ಇಂದ ನಿಮ್ಮನ್ನ ಬ್ಯಾನ್ ಮಾಡಿದಾರ, ಎಲ್ಲಾ ರೀತಿ ನಿಮ್ಮ ಮೇಲೆ ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಇದೆಯಾ, ಕಂಪ್ಲೀಟ್ ವೆರಿಫಿಕೇಶನ್ ನಡೆಯುತ್ತೆ. ಕ್ರಿಮಿನಲ್ ಕೇಸ್, ನೀವು ಯಾವ್ದಾದ್ರು ಕೇಸಲ್ಲಿ ಕನ್ವಿಕ್ಟ್ ಆಗಿದ್ದೀರಾ, ಬಾರ್ ಕೌನ್ಸಿಲ್ ಇಂದ ನಿಮ್ಮನ್ನ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ನಿಮ್ಮನ್ನ ತೆಗೆದು ಹಾಕಿದಾರಾ, ಎಲ್ಲದನ್ನು ಚೆಕ್ ಮಾಡ್ತಾರೆ.
And if he or she directly or indirectly influences recruiting authority by any means of his or her candidature, ನಮಗೆ ಅವರು ಗೊತ್ತು ನಮ್ಗೆ ಇವರು ಗೊತ್ತು ನಾವು ಇನ್ಫ್ಲುಯೆನ್ಸ್ ಮಾಡಿಸ್ತೀವಿ ಅಂತೆಲ್ಲ ಇನ್ಫ್ಲುಯೆನ್ಸ್ ಮಾಡಿಸಿದ್ರು ನಿಮ್ಮ ಕ್ಯಾಂಡಿಡೇಚರ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ. ಓಕೆ, ಡನ್. ಇದಿಷ್ಟು ನಿಮ್ಮ ನೋಟಿಫಿಕೇಶನ್. ನೆಕ್ಸ್ಟ್ ಇಯರ್ ಅಲ್ಲಿ ನಾವು ಇನ್ನೊಂದ್ಸತಿ ಅವ್ರು ನಿಮಗೆ 2024 ಅಮೆಂಡ್ಮೆಂಟ್ ಅನ್ನ ಹಾಕಿದ್ದಾರೆ. ಇದರಲ್ಲಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ರಿಗಾರ್ಡಿಂಗ್ ಏನಿತ್ತು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಅದಾದ ನಂತರ ಕಂಪ್ಲೀಟ್ ನೋಟಿಫಿಕೇಶನ್ ಕನ್ನಡದಲ್ಲಿ ಬರುತ್ತೆ. ಫಿಸಿಕಲ್ ಲಿಮಿಟೇಷನ್ ಇದರಲ್ಲಿ ನೀವು ಈ ಸರ್ಟಿಫಿಕೇಟ್ ನ ಫಿಲ್ ಮಾಡಿ ಅಟ್ಯಾಚ್ ಮಾಡಬೇಕಾಗತ್ತೆ. ಕ್ಲಿಯರ್? ಇದಿಷ್ಟು ನಮ್ಮ important points to be noted for your examination. So 158 post ಅಲ್ಲಿ ಕಾಲ್ ಆಗಿದೆ and 12th March ಲಾಸ್ಟ್ ಡೇಟ್. ನಾಳೆಯಿಂದ ವಿಂಡೋ ಓಪನ್ ಆಗುತ್ತೆ, ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದಲ್ಲದೆ ಇನ್ನೊಂದು ಅಟ್ಯಾಚ್ಮೆಂಟ್ ಇತ್ತು, ಜನರಲ್ ಇನ್ಸ್ಟ್ರಕ್ಷನ್ಸ್. ಇದೇನು ಅಂತ ನೋಡೋಣ. ಸೊ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನ್ ಹೇಳುತ್ತೆ, ಕಾಣ್ತಿದ್ಯಾ ಜನರಲ್ ಇನ್ಸ್ಟ್ರಕ್ಷನ್ಸ್? ಎಸ್ ಮ್ಯಾಮ್. ಇದನ್ನು ಅಟ್ಯಾಚ್ ಮಾಡಿದ್ದಾರೆ. ಇದನ್ನು ಒಂದ್ಸತಿ ನೋಡ್ಕೊಳ್ಳಿ. ಇದು ಆಕ್ಚುಲಿ ನಾನು ಕಂಪ್ಲೀಟ್ ಆಗಿ ಗೋ ಥ್ರೂ ಮಾಡಲಿಲ್ಲ, ನೋಟಿಫಿಕೇಶನ್ ಒಂದೇ ನೋಡಿದೆ. ಈಗ ಯಾವುದೇ ಮಿಸ್ಟೇಕ್ ಇಲ್ಲದೆ ಅಪ್ಲೈ ಮಾಡಿ. ಆಮೇಲೆ ಇದೆಲ್ಲ ರೂಲ್ಸ್ ಓದ್ಕೊಳ್ಳಿ, 2024 ಅಂತ ಹೇಳ್ತಿದ್ದಾರೆ. ಪ್ಲಸ್ ಆರ್ಡರ್, ಸಬ್ಜೆಕ್ಟ್ ಟು ಆರ್ಡರ್ ಅಂತ ಏನ್ ಹೇಳಿದೀವಿ ಅದನ್ನ ನೋಡ್ಕೊಳ್ಳಿ. ಕ್ಯಾಂಡಿಡೇಟ್ ಶಾಲ್ ಪ್ರೊವೈಡ್ ಮೊಬೈಲ್ ನಂಬರ್ ಅಂಡ್ ವ್ಯಾಲಿಡ್ ಇಮೇಲ್ ಐಡಿ. ಅಂಡ್ ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಕರ್ನಾಟಕ ಸಿವಿಲ್ ಜಡ್ಜ್ ಅಂತ ಅಲ್ಲ, ನೀವು ಬೇಸಿಕ್ ಆಗ್ಲೂ ಯಾವಾಗೂ ಒಂದು ಮೊಬೈಲ್ ನಂಬರ್ ಈಗ ಎಕ್ಸಾಮಿಗೆ ಅಂತ ಕೊಡ್ತಿದ್ದೀರಿ ಅಂದ್ರೆ ಅದೇ ಮೊಬೈಲ್ ನಂಬರ್ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಅಂಟಿಲ್ ದ ಎಂಡ್ ಆಫ್ ಯುವರ್ ಎಕ್ಸಾಮ್. ಬಿಕಾಸ್ ನಿಮಗೆ ನೋಟಿಫಿಕೇಶನ್ ಆಗ್ಲಿ ಎಲ್ಲ ಅದೇ ನಂಬರ್ಗೆ ಬರೋದು. ಇಮೇಲ್ ಐ ಡಿ ಏನ್ ಕೊಡ್ತಿದ್ದೀರೋ ಆ ಇಮೇಲ್ ಐ ಡಿ ಅದನ್ನೇ ಒಂದು ಅಫಿಷಿಯಲ್ ನಂಬರ್, ಫೋನ್ ನಂಬರ್, ಅಫಿಷಿಯಲ್ ಇಮೇಲ್ ಐ ಡಿ ಅಂತ ಸೆಟ್ ಮಾಡ್ಕೊಳ್ಳಿ. ಅದನ್ನೇ ಯೂಸ್ ಮಾಡಿ ಎಲ್ಲ ಕಡೆ. ನೀವು ಕ್ಲಾಸ್ ಅಲ್ಲಿ ಲಾಗಿನ್ ಆಗ್ಬೇಕಾದ್ರೂ ನನಗೆ ನೀವು ಆಕ್ಟಿವೇಶನ್ ಕೀಗೆ ಯಾವ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಡಿ ಕೊಟ್ಟಿದ್ದೀರೋ ಅದಕ್ಕೆ ನಾನು ಆಕ್ಸೆಸ್ ಕೊಟ್ಟಿರೋದು. ನೀವು ನೆಕ್ಸ್ಟ್ ಟೈಮ್ ಲಾಗಿನ್ ಆದಾಗ ಬೇರೆ ಮೊಬೈಲ್ ನಂಬರ್ ಅಥವಾ ಬೇರೆ ಇಮೇಲ್ ಐ ಡಿ ಹಾಕ್ಬಿಟ್ಟು ಲಾಗಿನ್ ಆಗಿ ಮೇಡಮ್ ನನಗೆ ಬರ್ತಿಲ್ಲ ಕ್ಲಾಸ್ ಅಂದ್ರೆ ಅದು ನನ್ನ ತಪ್ಪಲ್ಲ ಅಲ್ಲ. ನೀವು ಅಷ್ಟು ವೆರಿ ಬೇಸಿಕ್. ಸೊ ಒಂದು ಮೊಬೈಲ್ ನಂಬರ್ ಅಂಡ್ ಒನ್ ಇಮೇಲ್ ಐ ಡಿ ಫಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಈಗ ನೀವು ಸಿನ್ಸ್ ಅಡ್ವೊಕೇಟ್ಸ್, ಸೊ ನಿಮಗೆ ಒಂದು ಅಫಿಷಿಯಲ್ ಇಮೇಲ್ ಐ ಡಿ, ಒಂದು ಫೋನ್ ನಂಬರ್ ಅಂತ ಇರಬೇಕು. ನಿಮ್ ಕ್ಲೈಂಟ್ ಅದಕ್ಕೆ ಕಾಲ್ ಮಾಡ್ತಾರೆ, ನಿಮ್ ಕ್ಲೈಂಟ್ ಅಲ್ಲಿಗೇನೆ ಮೆಸೇಜ್ ಮಾಡ್ತಾರೆ ಅನ್ನೋ ರೀತಿ ಅದನ್ನೇ ಎಲ್ಲ ಕಡೆ ಯೂಸ್ ಮಾಡಿ. ಈ ಎಕ್ಸಾಮಿಗೆ ರಿಮೆಂಬರ್, ಎಕ್ಸಾಮಿಗೆ ಏನ್ ಕೊಡ್ತಿರೋ ಮೊಬೈಲ್ ನಂಬರ್ ಅದನ್ನ ಬೇಕಾದ್ರೆ ಪ್ರಿಂಟ್ ಔಟ್ ತೆಗಿಸ್ತಿರಲ್ಲ, ಅದರಲ್ಲಿ ನಿಮ್ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಮೇಂಟೈನ್ ದ್ಯಾಟ್. ನಿಮಗೆ ಹೈಕೋರ್ಟ್ ಕಳಿಸುವಂತ ಪ್ರತಿಯೊಂದು ಫರ್ದರ್ ಅಡ್ಮಿಟ್ ಕಾರ್ಡ್ ಇಂದ ಎಲ್ಲಾ ಡೀಟೇಲ್ಸ್ ಅದೇ ಇಮೇಲ್ ಐ ಡಿ, ಅದೇ ಫೋನ್ ನಂಬರ್ಗೆನೆ ಬರುತ್ತೆ. ಸೊ ಈ ಬೇಸಿಕ್ ಮಿಸ್ಟೇಕ್ಸ್ ಮಾಡಬೇಡಿ. ಇಷ್ಟು ಸಿಲ್ಲಿ ಮಿಸ್ಟೇಕ್ ಮಾಡಿ ಮತ್ತೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೋಗ್ಬೇಡಿ. ಸೊ ಲಾಸ್ಟ್ ಮಿನಿಟ್ ರಶ್ ನ ಅವಾಯ್ಡ್ ಮಾಡಿ ಅಂಡ್ 12th ಮುಂಚೆ ಅಪ್ಲೈ ಮಾಡಿ. ಇದು ಎಲ್ಲರೂ ಹೇಳೋ ಅಂತದ್ದೇ. ಸೊ ಯು ಹ್ಯಾವ್ ಟು 12 ಮಾರ್ಚ್ ಮುಂಚೆನೆ ನಿಮ್ಮ ಒಂದು ಪೇಮೆಂಟ್ ಗೇಟ್ವೇ. ಲಾಸ್ಟ್ ಬಂದಾಗ ಎಲ್ಲರೂ ಸೀರಿಯಸ್ ಆಗಿ ಅಪ್ಲೈ ಮಾಡಕಂತ ಹೋಗ್ತಾರೆ, ಆಗಿದ್ದಾಗ್ಲಿ ನೋಡೋಣ ಅಂತ. ಆವಾಗ ಲಾಸ್ಟ್ ಅಲ್ಲಿ ಅಪ್ಲೈ ಮಾಡುವಂತ ಸ್ಟೂಡೆಂಟ್ಸ್ ಅವರು ಏನಾದ್ರೂ ಆಗ್ಲಿ ನೋಡೋಣ, ಒಂದು ಚಾನ್ಸ್ ತಗೊಳ್ಳೋದ್ರಲ್ಲಿ ಏನಿದೆ, 1,000 ರೂಪಾಯಿ ಅಷ್ಟೇ ಅಲ್ಲ ಅಂತ. ಸೊ ಅವಾಗ ಏನಾಗತ್ತೆ, ಟ್ರಾಫಿಕ್ ಆಗತ್ತೆ ಜಾಸ್ತಿ, ನೆಟ್ವರ್ಕ್ ಜಾಮ್ ಆಗತ್ತೆ, ನೀವು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗತ್ತಾ ಇಲ್ಲ. ಅಂಡ್ ಲಾಸ್ಟ್ 2-3 ಡೇಸ್ ಯಾವಾಗ್ಲೂ ಪ್ರಾಬ್ಲಮ್ ಇರುತ್ತೆ. ಸೊ ಎಕ್ಸಾಮಿನೇಷನ್ ತಯಾರಿ ಮಾಡ್ತಿದ್ದೀರಿ, ಪ್ರಿಪ್ರೇಷನ್ಗೆ ನೀವು ಪೇ ಮಾಡಿ ಓದ್ತಿದ್ದೀರಿ ಅಂತಂದ್ರೆ ಆದಷ್ಟು ಬೇಗ ನಿಮ್ಮ ಒಂದು ಫಾರ್ಮ್ ನ ಫಿಲ್ಅಪ್ ಮಾಡಿ ಅಪ್ಲೈ ಮಾಡಿ. ಓಕೆ, ಇಂಟಿಮೇಷನ್ ವಿಲ್ ಬಿ ಸೆಂಡ್ ಥ್ರೂ ದ ಅದೇ ಇಮೇಲ್ ಐ ಡಿ. ಇದಕ್ಕೆ ನಿಮಗೆ ಎಲ್ಲ ರೀತಿ ಮೆಸೇಜಸ್ ಅನ್ನ ಕಳಿಸ್ತೀವಿ ನಾವು ಅಂತ ಹೇಳಿದ್ದಾರೆ. ದೆನ್ ಪ್ರಿಲಿಮಿನರಿ, ಮೇನ್ಸ್ ಎಲ್ಲ ರೀತಿ ನೀವು ಬರೋದು ಹೋಗೋದು ಖರ್ಚುಗಳು ಎಲ್ಲ ನಿಮ್ದೇ ಆಗಿರುತ್ತೆ. ಎಕ್ಸಾಮ್ ಸೆಂಟರ್ ಅವ್ರು ಏನ್ ಕೊಡೋದಿಲ್ಲ ನಿಮಗೆ. ಹೈಕೋರ್ಟ್ ನಿಮ್ಗೆ ಆ ದುಡ್ಡನ್ನ ರಿಯಂಬರ್ಸ್ಮೆಂಟ್ ಎಲ್ಲ ಮಾಡೋದಿಲ್ಲ. ಸೊ ನಿಮಗೆ ಯಾವ್ದು ಸೆಂಟರ್ ಹತ್ರ ಆಗುತ್ತೋ ಅದೇ ಸೆಂಟರ್ನ ಇಟ್ಕೊಂಡು ಅಲ್ಲಿಗೇನೆ ಅಪ್ಲೈ ಮಾಡಿ. ಕ್ಯಾಂಡಿಡೇಟ್ ಶಾಲ್ ಪ್ರೊಡ್ಯೂಸ್ ಅಡ್ಮಿಟ್ ಕಾರ್ಡ್, ನೀವು ಪ್ರೊಡ್ಯೂಸ್ ಮಾಡಬೇಕು. ಆಮೇಲೆ ಇನ್ನೇನಿದೆ, ಕ್ಯಾಂಡಿಡೇಟ್ ಶಾಲ್ ಪೊಸೆಸ್ ದ ಒರಿಜಿನಲ್ ಟೆಸ್ಟಿಮೋನಿಯಲ್ಸ್. ಇದೆಲ್ಲ ನಿಮ್ ಹತ್ರ ಒರಿಜಿನಲ್ ಇರಬೇಕು. ಒಂದು ನೀವು ಒರಿಜಿನಲ್ ಐ ಡಿ ಪ್ರೂಫ್ ಎತ್ಕೊಂಡೇ ಹೋಗ್ಬೇಕಾಗತ್ತೆ ಎಕ್ಸಾಮಿಗೆ. ಅದೇನು ಅನ್ನೋದು
ಯಾವ್ದಾದ್ರು ಇವುಗಳಲ್ಲಿ ಒಂದು ಆಗಿರಬಹುದು. ಸೊ ಅದನ್ನ ಅಂಡ್ ಈ ಉಳಿದಂತ ಈ ಡಾಕ್ಯುಮೆಂಟ್ಸ್ ಏನಿದೆ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಇದೆಲ್ಲ ಒರಿಜಿನಲ್ ಕಾಪೀಸ್ ನಿಮ್ ಹತ್ರ ಇರಬೇಕು. ಕ್ಲಿಯರ್. ಕ್ಯಾಂಡಿಡೇಟ್ ಶಾಲ್ ಪೇ ದ ರಿಕ್ವಿಸಿಟ್ ಎಕ್ಸಾಮಿನೇಷನ್ ಫೀಸ್ ಏನೇನಿದೆ ಅದೆಲ್ಲ ಮೆನ್ಷನ್ ಮಾಡಿರೋದು ಕಟ್ಟಿ ಅಂಡ್ ಈ ಫೋಟೋ ಅಪ್ಲೋಡ್ ಮಾಡಿ ನೀವು ಹೊಸ ಒಂದು ಒಳ್ಳೆ ಫೋಟೋನ ಅಪ್ಲೋಡ್ ಮಾಡಿ ಈ ಸೈಜ್ ಅಲ್ಲಿ ಎಕ್ಸಾಮ್ ಏನು ಈ ಅಪ್ಲೈ ಮಾಡುವಾಗ ಪೋರ್ಟಲ್ ಅಲ್ಲಿ ಅಷ್ಟೇ. ಇಷ್ಟೇ ನೋಟಿಫಿಕೇಶನ್ ಎಕ್ಸ್ಟ್ರಾ ಡೀಟೇಲ್ಸ್. ಇದು ಜನರಲ್ ಇನ್ಸ್ಟ್ರಕ್ಷನ್ಸ್, ಇದು ನೋಡ್ಕೊಳ್ಳಿ ಅಷ್ಟೇ. ಬಟ್ ಮೇನ್ ಇಂಪಾರ್ಟೆಂಟ್ ಇದು ನೋಟಿಫಿಕೇಶನ್. ಸೊ ಈಗ ನಾ ಹೇಳಿದಷ್ಟು ಪಾಯಿಂಟ್ಸ್ ಅಲ್ಲಿ ನಿಮಗೆ ನೆನಪಿರ್ಬೇಕಾಗಿರುವಂತ ಪಾಯಿಂಟ್ ಏನು ಅಂತಂದ್ರೆ ನೋಟಿಫಿಕೇಶನ್ ಬಂದಿದೆ, ಓದೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೀವು. ಕ್ಲಿಯರ್? ಎನಿ ಡೌಟ್? ಮ್ಯಾಮ್ ಎಸ್ ಮ್ಯಾಮ್, ಇವಾಗ ಕನ್ನಡ ಮೀಡಿಯಂ ಆಮೇಲೆ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ಲಾಸ್ಟ್ ಟೈಮ್ ಅಪ್ಲೈ ಮಾಡುವಾಗಿದ್ವಲ್ಲ ಮ್ಯಾಮ್, ಅವನ್ನೇ ಸಬ್ಮಿಟ್ ಮಾಡ್ಬೋದಾ ಅಥವಾ ಹೊಸದಾಗಿ ಇಸ್ಬೇಕು? ಅದಕ್ಕೆ OBC ಸರ್ಟಿಫಿಕೇಟ್ ಆಗ್ಲಿ ಇವೆಲ್ಲದಕ್ಕೂ ಒಂದು ವ್ಯಾಲಿಡಿಟಿ ಅಂತ ಇರುತ್ತಲ್ಲ 5 years ಅಂತ. ಸೊ ಚೆಕ್ ಮಾಡಿ ನೋಡಿ ನಿಮ್ ವ್ಯಾಲಿಡಿಟಿ ಅಲ್ಲಿ ಇದೆಯಾ ಇಲ್ವಾ ಅನ್ನೋದು. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅದು ಎಷ್ಟು? ಅದಕ್ಕೆ ವ್ಯಾಲಿಡಿಟಿ ಏನಿರೋದಿಲ್ಲ ಅನ್ಸುತ್ತೆ. ಎಸ್ ಮ್ಯಾಮ್. ಅದೇ ಇರುತ್ತೆ, ಅಪ್ಲೈ ಮಾಡ್ಬೋದು. ಎಸ್ ಮ್ಯಾಮ್, ಅದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಮತ್ತು ಗ್ರಾಮೀಣ್ಗೆ ಅದೆಲ್ಲ ಇರಲ್ಲ ಮ್ಯಾಮ್. ಅಂದ್ರೆ ಇಷ್ಟು ವರ್ಷ ಅಂತ ಹೇಳಿದ್ರಲ್ಲ, ಲಿಮಿಟೇಷನ್ ಏನ್ ಇರಲ್ಲ ಮ್ಯಾಮ್. ಅದು Okay. ಲಾಸ್ಟ್ ಸಿಂಧುತ್ವ ಟೈಮಲ್ಲಿ ಇನ್ನೊಂದ್ಸಲ ಅವ್ರ ಕಡೆ ಹೋಗಿ ನಾವು ಸಿಗ್ನೇಚರ್ ಮಾಡ್ಸ್ಕೊಂಡ್ ಬರ್ಬೇಕು ಅಷ್ಟೇ. ಅವಾಗ ಟೈಮ್ ಅಂದ್ರೆ ಸೆಲೆಕ್ಷನ್ ಆದ್ಮೇಲೆ. ಓಕೆ, ಗುಡ್. ಓಕೆ. ಓಕೆ ಮ್ಯಾಮ್. OBC ಸರ್ಟಿಫಿಕೇಟ್ ಯಾವ್ದಾದ್ರು ಇದ್ರೆ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ, ಅದನ್ನ ನೀವು ರಿನ್ಯೂವಲ್ ಮಾಡಿಸ್ಕೋಬೇಕಾಗತ್ತೆ. ಮ್ಯಾಮ್, OBC ಸರ್ಟಿಫಿಕೇಟ್ ಇರಲೇಬೇಕು ಅದು ಕೇಳ್ತಾರೆ ಮ್ಯಾಮ್? ಎಸ್, ಕೇಳ್ತಾರೆ. ಓಕೆ ಮ್ಯಾಮ್. ಮ್ಯಾಮ್, ಮದುವೆ ಆದವ್ರು ಮದುವೆ ಆಗಿದೆ ಅಂತ ಹಾಕ್ಬೇಕಲ್ಲ ಮ್ಯಾಮ್? ಅಂದ್ರೆ ಹಾ ಆಗಲ್ಲ ಮ್ಯಾಮ್. ಲಾಸ್ಟ್ ಟೈಮ್ ಅಂದ್ರೆ ಮದುವೆ ಆಗಿದ್ರೆ ಅವ್ರ ಗಂಡಂದೇ ಇನ್ಕಮ್ ಅಲ್ಲಿ ಏನ್ ಕೇಳ್ತಾರಲ್ಲ, ಅಂದ್ರೆ ಅವ್ರು ಕೇಳೋ ತರನ ಹಾಕ್ಬೇಕು. ಅದೇ ತರ ಅಂದ್ರೆ ಆಧಾರ್ ಕಾರ್ಡು ಅವ್ರ ತಿದ್ದುಪಡಿ ಮಾಡಿದ್ದೆ ಹಾಕ್ಬೇಕು, ಈ ತರ. ಆತರ ಅಂತ ಎಕ್ಸಾಕ್ಟ್ಲಿ ಅಂತ ಏನಿಲ್ಲ. ಮ್ಯಾರೇಜ್ ಸ್ಟೇಟಸ್ ಸಿಂಗಲ್ ಮ್ಯಾರಿಡ್ ಅನ್ನೋದಿರುತ್ತೆ. ಅದು ನೀವು ಸಿಂಗಲ್ ಆದ್ರೆ ಸಿಂಗಲ್, ಮ್ಯಾರಿಡ್ ಆದ್ರೆ ಮ್ಯಾರಿಡ್ ಅಂತ ಹಾಕಿ ಅಷ್ಟೇ. ಎಸ್ ಮ್ಯಾಮ್. ಎಸ್, ಹೇಳಿ ಮ್ಯಾಮ್ ರಾಘವೇಂದ್ರ. ಮ್ಯಾಮ್ ಇದು PCPDC ಸಾಕಲ್ವಾ ಮ್ಯಾಮ್, ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟ್, ಅಥವಾ ಏನೋ ಒರಿಜಿನಲ್ ಕಲೆಕ್ಟ್ ಮಾಡೇ ಇರ್ಬೇಕಾ? ಒರಿಜಿನಲ್ ಕರೆಕ್ಟ್ ಮಾಡಿರ್ಬೇಕು. ಒರಿಜಿನಲ್ ಕಲೆಕ್ಟ್ ಆಗಿಲ್ಲ ಮ್ಯಾಮ್ ಇನ್ನ ನಂದು. ಕಾಲೇಜ್ಗೆ ಹೋಗಿ ಒಂದು ಲೆಟರ್ ಕೊಟ್ರೆ ನಿಮ್ಗೆ ಒರಿಜಿನಲ್ಸ್ ಕೊಡ್ತಾರೆ. ಈಗ ಇಮಿಡಿಯೇಟ್ ಆಗಿ ಒರಿಜಿನಲ್ ಅಲ್ಲ, ಇಂಟರ್ವ್ಯೂ ಟೈಮಿಗೆ ನಿಮ್ಗೆ ಒರಿಜಿನಲ್ಸ್ ಬೇಕಾಗತ್ತೆ. ಸೊ ಅಷ್ಟೊತ್ತಿಗೆ ನೀವು ಒಂದು ಲೆಟರ್ ಕೊಟ್ರೆ ಕಾಲೇಜ್ಗೆ ಕೊಟ್ಟಿರ್ತಾರೆ. ಏನ್ 1 week ಟೈಮ್ ಏನಾದ್ರು ತಗೊಳ್ಬಹುದು. ತಗೊಂಡ್ರೆ ಡಿಪೆಂಡ್ಸ್ ಅಪಾನ್ ಕಾಲೇಜ್ ಅಲ್ಲ. ಒಂದು ಲೆಟರ್ ಕೊಟ್ರೆ ಒರಿಜಿನಲ್ಸ್ ಕೊಡ್ತಾರೆ. ಮ್ಯಾಮ್ ಅಂದ್ರೆ ಇದು KSLU ಯಾವ ತರ ಇದೆ ಅಂತ ಹೇಳಿದ್ರೆ, ಹುಬ್ಳಿಗೆ ಹೋಗಿ ಅಲ್ಲಿ ತರ್ಬೇಕು ಅನ್ನೋ ತರ ಇದೆ, ಅಂಡ್ ಅವ್ರು ಕರ್ದಾಗ್ಲೇನೆ ಹೋಗ್ಬೇಕು ಆ ತರ ಇದೆ. ಏನಿಲ್ಲ ಮ್ಯಾಮ್, ನಾವು ಪೋಸ್ಟ್ ಅಲ್ಲೇ ತಗೊಂಡ್ವಿ, ಕಾಲೇಜಿಂದ ಅಪ್ಲೈ ನೀವು ಮಾಡಿ. ಕಾಲೇಜ್ ಏನಿದೆ ಅದು ನೀವು ಕಾಲೇಜ್ಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ಓಕೆ ಮ್ಯಾಮ್, ಬಟ್ ಅದು ಲೈಕ್ ಅದು ಯಾವಾಗ ಹೇಳ್ತಾರೆ ಅವಾಗ ಮಾತ್ರ ಅಪ್ಲೈ ಮಾಡ್ಬೇಕು ಅಂತ ಕೇಳಿದ್ದೆ. ಅದ್ ನೀವು ಕನ್ಸಿಡರ್, ನನಗೆ ಗೊತ್ತಿಲ್ಲ, ಅದು ನೀವು ಅದು ವಿಚಾರಿಸ್ಕೊಳ್ಳಿ. ಬಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಒಂದು ಪ್ರೊಸೀಜರ್ ಇರುತ್ತೆ. ಅದು 1 ಸತಿ ಅಲ್ಲ 3-4 ಸತಿ ಇರುತ್ತೆ. ಸೊ ಫಾರ್ ವಿಚ್ ಯು ಹ್ಯಾವ್ ಟು ಹ್ಯಾವ್ ದ ಒರಿಜಿನಲ್ಸ್. ಸೊ ಒರಿಜಿನಲ್ಸ್ ಎಲ್ಲಾನು ನೀವು ರೆಡಿ ಇಟ್ಕೋಬೇಕು ಇಂಟರ್ವ್ಯೂ ಅಷ್ಟೊತ್ತಿಗೆ. ಇಲ್ಲಿ ಕೇಳಿರೋ ಏನೇನು ಡಾಕ್ಯುಮೆಂಟ್ಸ್ ಕೇಳಿದಾರೋ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬರ್ದಿದಲ್ಲ, ಆ ಡಾಕ್ಯುಮೆಂಟ್ಸ್ ಎಲ್ಲಾದ್ರದ್ದು ಒರಿಜಿನಲ್ ನೀವು ರೆಡಿ ಇಟ್ಕೋಬೇಕಾಗತ್ತೆ. Ma'am, ma'am, Yes, I have a doubt regarding enrollment. ಹಾ. So, is the enrollment ID should be uploaded while applying for the for this thing, ma'am? Do we ID need to is upload not the copy? applied. You'll have to write your enrollment number. Ma'am, by the way, my enrollment from Bar Council of Delhi was I got a provisional ID card, so that was still 2 years valid. So it Huh. expired in 2024. So You can not I take use? up for AIB examination. I did take up, ma'am. I qualified the AIB last year. So you will have the new original one, right? I have to check it up with that, ma'am. So So you have to visit Bar Council of Delhi, collect your COP also.
new ID card, COP, everything needs to be collected. So before I apply for this, should that be ready with me? No, you have to make that ready by interview time. But for now, only enrollment number is required, and that is same. That will remain same forever. Okay, so does that mean that the provisional identity card, that the enrollment number that I have, would also be the actual this thing? So that Yes. can be entered, right? Yes. Okay, sure. And ma'am, when would tentatively the exam would be? You said like April it would be there. But on 2023, I think twice the dates have been changed. So is there a That probability like was that? because of some natural calamities and everything. The dates might change. Elections bantu, date change ಆಯ್ತು. So ಈ ತರ change ಆಗತ್ತೆ. That we cannot expect. What we know is ಕರ್ನಾಟಕ ಹೈಕೋರ್ಟ್ ಏನೇ ಒಂದು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಮುಂಚೆ there was heavy rainfall. So mains date postpone ಆಗಿತ್ತು for 2 months. So ಈ ತರ we cannot see na कि कुछ हो जाएगा. I mean anything might happen. So elections Except board. ಬರ್ಬಹುದು. Nothing of that. So if there is nothing of external thing, then exam definitely will be in April, 100%. Because Karnataka's High Court never delays an exam. Mm-hmm. Last So year it was because of all the new law and everything, this amendment rules and everything. But this year definitely, if there is nothing external thing affecting, we'll have the exam in April around 15th or 20. In that Sunday, they'll definitely notify the exam. So after the notification within a month of the final date of application, Yes. so it will be like. Yes. Okay, ma'am, thank you. So from now also you have 2 months time. Yeah, so that is a bit stressful also. Yes, but now start focusing only on prelims. And if you're good with prelims, then start your focus to be on mains as well. Yes, ma'am. The practice questions and PYQs are like I need to just revise up on that. And most probably eager, I'll also see if there's no problem, then I'll schedule the class in 2 sessions. So we'll have 2 sessions. Is that fine with everyone? That means 2 subjects parallelly or 2 hours 2 of subjects lecture? parallelly. I'll see, actually I'll have to discuss this, because how I can take class, and I have to see with my timings as well. But if required, then I'll definitely do this. Ma'am, 1 hour for then one subject, 1 yeah, hour for the subject. that would be good, ma'am. Like instead of Yes. 2 hours of a single subject, 1 hour of one subject and 1 hour another of one subject. subject and 1 hour of other subject. Yes. That would be helpful, ma'am. Because simultaneously I'll have to cover all the major laws again. Mhm. So I'll have to do this. That's okay, ma'am. Like if 2 hours of lecture per day also, it's good. ರೈಟ್, ಎಲ್ಲರಿಗೂ ಓಕೆ? ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ, ಅಂಡ್ ನೀವು ಅದನ್ನ ಆರಾಮಾಗಿ ಆಕ್ಸೆಸ್ ಮಾಡಿ. ಟೈಮ್ ಆಗ್ತಿಲ್ಲ ನನಗೆ ಅಂತಂದ್ರೂ ಸಹ, ಬಟ್ ನಾನು ಮಾಡಲೇಬೇಕು ಈಗ ಪ್ರಿಲಿಮ್ಸಿಗೆ ಮುಂಚೆ ಅಂದ್ರೆ ಐ ವಿಲ್ ಡೂ ದಿಸ್. ಎಸ್ ಅರ್ಚನಾ? ಎಸ್ ಮ್ಯಾಮ್, ಮಾಡಿ. ಓಕೆ ಅರ್ಚನಾ. ಎಸ್ ಮ್ಯಾಮ್. ಮ್ಯಾಮ್ ನಂದು ಇನ್ನೊಂದು ಕನ್ಫ್ಯೂಷನ್ ಇತ್ತು ಮ್ಯಾಮ್. ಇವಾಗ ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ ಒಂದ್ ನೇಮ್, ಆಮೇಲೆ ಮ್ಯಾರೇಜ್ ಆದ್ಮೇಲೆ ಎಲ್ಲ ಐಡಿ ಕಾರ್ಡ್ಸ್ ಬೇರೆ ನೇಮ್ ಅಲ್ಲಿ ಇದಾವೆ ಮ್ಯಾಮ್. 2 ನೇಮ್ ಮೆನ್ಷನ್ ಮಾಡ್ಬೇಕಾ? 2 ನೇಮ್ ಅಲ್ಲ. ಈಗ ನೀವು ಏನ್ ಐಡಿ ಕಾರ್ಡ್ ಪ್ರೆಸೆಂಟ್ ಮಾಡ್ತೀರಿ, 10th ಸ್ಟ್ಯಾಂಡರ್ಡ್ ಅಲ್ಲಿ ಯಾವ ಹೆಸರಿದೆ ಅದನ್ನ ಆಕ್ಚುಲಿ ಬರಿಬೇಕಾಗಿರೋದು. ಎಸ್ ಮ್ಯಾಮ್. ಓಕೆ, 10th ಮಾರ್ಕ್ ಶೀಟ್. Fine. Okay, then I'll see you guys tomorrow, next session ಅಲ್ಲಿ. And ಈಗ ಇನ್ನ ಕ್ಲಾಸಸ್ನ ಆದಷ್ಟು ಸೀರಿಯಸ್ ಆಗಿ ತಗೊಂಡು ಅಟೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಅಂಡ್ ನಾವು ಸ್ಪೀಡ್ ಅಪ್ ಮಾಡೋಣ. ಮೇಡಮ್, ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋ ಟೈಮ್ನಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಷ್ಟೇ ಇದ್ರೆ ಸಾಕಾ, ಏನ್ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡ್ಬೇಕಾ? ನಂಬರ್ ಇದ್ರೆ ಸಾಕು. ನಂಬರ್ ಇದ್ರೆ ಸಾಕು, ಓಕೆ. ಎನ್ರೋಲ್ಮೆಂಟ್ ನಂಬರ್ ಬರಿಬೇಕಾಗತ್ತೆ, ನಂಬರ್ ಒಂದಿದ್ರೆ ಸಾಕು ಈಗ ಸದ್ಯಕ್ಕೆ. ಬಟ್ ಎಕ್ಸಾಮ್ ಮುಗಿಯೋಷ್ಟೊತ್ತಿಗೆ, ಐ ಮೀನ್ ಪ್ರಿಲಿಮ್ಸ್ ಆಗಿ ಮೇನ್ಸ್ ಇಂಟರ್ವ್ಯೂ ನೀವು ಅಟೆಂಡ್ ಆಗ್ತಿದ್ದೀರಿ ಅನ್ನೋಷ್ಟೊತ್ತಿಗೆ ಎಲ್ಲಾ ರೀತಿ ಡಾಕ್ಯುಮೆಂಟ್ಸ್ನ ಒರಿಜಿನಲ್ ನಿಮ್ ಕೈಯಲ್ಲಿರಬೇಕು. ಓಕೆ ಓಕೆ ಮ್ಯಾಮ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು.
Thank you, ma'am.